ಆಗ ನೀವು ಆತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯನ್ನು ಪ್ರಾರ್ಥಿಸಿರಿ. ಇಲ್ಲಿ ಇವತ್ತು ಪ್ರಾರ್ಥಿಸುವ ಬಗ್ಗೆ ಮತ್ತು ಅದರಲ್ಲಿ ನೀವು ಆತ್ಮ ಪ್ರೇರಿತರಾಗಿ ಅದನ್ನು ಆದರೆ ನಾವು ಮುಂದಿನ ವಾರದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಇವತ್ತು ನಾವು ನೋಡುವಾಗ ಪ್ರಾರ್ಥನೆಯ ಕುರಿತು ನಾವು ನೋಡ್ತೇವೆ. ಬೈಬಲಲ್ಲಿ ಪ್ರಾರ್ಥನೆ ಅಂದ ತಕ್ಷಣ ನಮಗೆ ಹೊಸ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ನಾವು ಅನೇಕ ಸರಿ ಹೇಳ್ತೇವಲ್ಲ, ಅವರು ಬಹಳ ಪವರ್ಫುಲ್ ಪ್ರೇಯರ್ ಮಾಡ್ತಾರೆ, ಪವರ್ಫುಲ್ ಪ್ರೇಯರ್ ಇದೆ ಅಂತ ಹೇಳ್ತಾರೆ. ಪವರ್ಫುಲ್ ಪ್ರೇಯರ್ ಪವರ್ಫುಲ್ ಅನ್ನೋಂಥದ್ದು ಇಲ್ಲ ಅಂತ ಹೇಳಿ ಅನೇಕ ಸರಿ ನೋಡಿದ್ದೇವೆ. ಆದರೆ ಏನಂದ್ರೆ ಇಲ್ಲಿ ನಾವು ಎಫೆಸ ಪತ್ರಿಕೆ ನೋಡ್ತಾ ಇರೋ ಹಾಗೆ, ಮತ್ತು ಅಷ್ಟೇ ಅಲ್ಲ, ಕೃಪೆಯ ಕಾಲದಲ್ಲಿರುವಂಥ ನಮಗೆ ಹೇಗೆ ಪ್ರಾರ್ಥನೆ ಮಾಡುವುದು ವಿಭಿನ್ನವಾಗಿದೆ ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳುವಂಥದ್ದೇ ಇದು ವಿಶೇಷವಾಗಿದೆ. ನಮಗೆ ಆ ಒಂದು ಪ್ರತ್ಯೇಕತೆ ಗೊತ್ತಾಗಬೇಕಂದ್ರೆ ಕಾವನೆಂಟ್ ಪ್ರೇಯರ್, ಒಡಂಬಡಿಕೆಯಲ್ಲಿರುವಂಥ ಪ್ರಾರ್ಥನೆ ಬೇರೆ ಆಗಿತ್ತು. ಕೃಪೆ ಕಾಲದಲ್ಲಿ ಕ್ರಿಸ್ತನ ದೇಹದ ಅಂಗಗಳಾಗಿರುವಂಥ ನಾವು ಮಾಡುವಂಥ ಪ್ರಾರ್ಥನೆ ಬೇರೆ ಆಗಿದೆ. ಮತ್ತು ಪ್ರಾರ್ಥನೆ ಅಂದ್ರೆ ಅನೇಕ ಜನರು ಮಾಡ್ತಾರಂತೆ. ಅಂದರೆ ಅಮೆರಿಕದಲ್ಲಿ ಸರ್ವೆ ತಗೊಂಡಾಗ ಅನೇಕರು ಹೆಚ್ಚು % ಜನ ಇವತ್ತು ದೇವರಿಲ್ಲ ಅನ್ನೋಂಥವ್ರು ನಾಸ್ತಿಕರಾಗ್ತಿದ್ದಾರೆ, ಏತಿಸ್ಟ್ ಅಂತ ಹೇಳಿ ನೋಡ್ತೇವೆ. ಅವ್ರು ದೇವರಿಲ್ಲ ಅಂತ ಹೇಳ್ತಾರೆ. ಆದರೂ ಪ್ರಾರ್ಥನೆ ಏನೋ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ, ಎಲ್ಲಿಗೆ ಮಾಡ್ತಾರೋ ಗೊತ್ತಿಲ್ಲ, ಏನೋ ಅವ್ರು ಹೇಳ್ತಾರೆ. ಕೆಲವು ಒಂದೇನೋ ಪವರ್ಫುಲ್ ಶಕ್ತಿ ಇದೆ ಅಥವಾ ಸೂಪರ್ ನ್ಯಾಚುರಲ್ ಶಕ್ತಿ ಇದೆ, ಏನೋ ಹೇಳ್ತಾರೆ, ಅದಕ್ಕೆ ಮಾಡ್ತೇವೆ ಹೀಗೆ ಅಂತ ಹೇಳಿ. ಅನೇಕರಿಗೆ ಸ್ಪಷ್ಟತೆ ಅಂದರೆ ಪ್ರಾರ್ಥನೆ ಮಾಡ್ತಾರೆ, ಆದರೆ ಯಾರಿಗೆ ಪ್ರಾರ್ಥನೆ ಮಾಡ್ತೇವೆ ಗೊತ್ತಿಲ್ಲ. ನಮ್ಮಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡೋದು ಭಾಳ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಕೇಳೋರಿಗೆ ಭಾಳ ಚೆನ್ನಾಗಿ ಅನಿಸ್ಬೋದು. ಆದರೆ ದೇವ್ರಿಗೆ ಮಾತ್ರ, ದೇವರ ಹತ್ರ ಮಾತ್ರ ಹೋಗೋದೇ ಇಲ್ಲ. ಯಾಕಂದ್ರೆ ದೇವರು ತಿಳಿಸುವಂತ ನಿಯಮದಲ್ಲ ಪ್ರಾರ್ಥನೆ ಅಲ್ಲ, ಪ್ರಾರ್ಥನೆ. ನಮ್ಮಲ್ಲಿ ಹೆಚ್ಚಿಗೆ ಬಂದಿರುವಂಥದ್ದು ಎರಡು ಗುಂಪಿನವರಿಂದ ಪ್ರಭಾವ ಬೀರಿದೆ. ಹೆಚ್ಚಿಗೆ ಬರುವಂಥದ್ದು ಪೆಂಟಿಕೋಸ್ಟಲ್ ಗ್ರೂಪ್ನವರಿಂದ. ಅವರ ಪ್ರಾರ್ಥನೆ ಒಂದು ವಿಭಿನ್ನವಾಗಿದೆ. ಇನ್ನೊಂದು ಪ್ರಾರ್ಥನೆ ರೋಮನ್ ಕ್ಯಾಥಲಿಕ್ ಚರ್ಚ್ನವರ ಪ್ರಾರ್ಥನೆ ಇದೆ. ಫಾದರ್ಗಳು ಚರ್ಚ್ ಅವರು ಚೆನ್ನಾಗಿ ಮಾಡ್ತಾರೆ. ಅವ್ರು ಯಾವಾಗಲೂ ಒಂದು ರೀತಿ ಅದು ಜನ ಬಾಯ್ಪಾಠ ಮಾಡ್ಕೋಬೇಕು. ಆ ರೀತಿ ಎಲ್ಲ ಪದಗಳನ್ನು ಜೋಡಿಸಿ ಏನು ಬಹಳ ದೇವರನ್ನು ವರ್ಣಿಸಿದ ಹಾಗೆ, ದೇವರನ್ನು ಕೊಂಡಾಡಿದ ಹಾಗೆ ಪದಗಳು ಹೇಳ್ತಾ ಇರ್ತಾರೆ. ಮತ್ತು ಅನೇಕರು ಅದಕ್ಕೆ ಪ್ರಾರ್ಥನೆ ಅಂತ ತಕ್ಷಣ ಅವೇ ಪದಗಳನ್ನ ಅವ್ರು ರಿಪೀಟ್ ಮಾಡ್ತಿರ್ತಾರೆ ಕೆಲವರು. ಅದು ಅನೇಕ ಸಾರಿ ಹೇಗೆ ನಾವು ಮುಂದಿನ ವಾರದಲ್ಲಿ ನೋಡ್ತೇವೆ, ಆತ್ಮನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಅಂತೇಳಿ. ಆತ್ಮನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಹಂಗಲ್ಲ. ಅಂದ್ರೆ ಈಗ ನಾವು ಇದು ಮಹೋನ್ನತನೇ, ಪರಿಶುದ್ಧನೇ ಅಥವಾ ಹಂಗೆ ಏನೇನೋ ಹೇಳ್ತಾ ಇರ್ತಾರೆ. ಆದರೆ ಅನೇಕ ಸರಿ ಹೌದು, ಬೈಬಲಲ್ಲಿ ನಾವು ಹೇಳಬೇಕಿಲ್ಲ ಅಂತಲ್ಲ. ಆದರೆ ರೋಮನ್ ಕ್ಯಾಥಲಿಕ್ನವ್ರ ಪ್ರಾರ್ಥನೆ ಒಂದು ರೀತಿ ವಿಭಿನ್ನವಾಗಿದೆ. ಅದು ಮತ್ತೆ ಹೇಗಿದೆ ಅಂದ್ರೆ ಅನ್ಯರು ಮಂತ್ರವನ್ನು ಪಠಿಸಿರುವ ಹಾಗೆ. ಅನೇಕ ಜನ ಹೇಳ್ತಾರೆ, ಕೆಲವರು ಚೆನ್ನಾಗಿರೋ ಸಹ ಹೇಳ್ತಾರೆ, ಗೊತ್ತಿಲ್ಲ. ವಿಲ್ ಸೇ ಪ್ರೇಯರ್ ಅಂತ ಹೇಳ್ತಾರೆ. ವಿಲ್ ಸೇ ಪ್ರೇಯರ್ ಅಂದ್ರೆ ಆ ಸೇ ಪ್ರೇಯರ್ ಅಂದ್ರೆ ಅದೊಂದು ಏನೋ ಇದೆ, ಅದನ್ನು ನಾವು ಹೇಳಬೇಕು ಅಲ್ಲ. ಪ್ರಾರ್ಥನೆ ಹೇಳುವಂಥದ್ದಲ್ಲ, ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಯಾಕೆ ಅದು ಹೇಳ್ತಿದ್ರೆ, ಈಗ ಅನೇಕರು ಅನ್ಯರು ಬೆಳಗಿನ ಸಮಯದಲ್ಲಿ ಬೇರೆಯವರೆಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ಅವರು ಯಾವಾಗಲೂ ಫಿಲ್ಮ್ ಸಾಂಗ್ಗಳು ಹಾಕ್ತಿರು. ಆದರೆ ಬೆಳಗ್ಗೆ ಅವ್ರು ಇವಾಗ ಮಂತ್ರಗಳು ಹಾಕ್ತಾರೆ ಅಥವಾ ಶ್ಲೋಕಗಳು ಏನೋ ಅಂತ ಹೇಳಿ. ಅದು ಅವರಿಗೂ ಗೊತ್ತಿಲ್ಲ. ಹೇಳ್ತಾರೆ, ಅವುಗಳು ರಿಪೀಟ್ ಮಾಡ್ತಾ ಇರ್ತಾರೆ. ಅವ್ರು ಕಲ್ತಿರೋಂಥವ್ರು ಕೆಲವರು ಇದ್ರೆ ಒಂದು ಪಂಗಡದ ಜನರು ಸಂಸ್ಕೃತ ಅದರಲ್ಲಿ ಇರ್ತವೆ. ಅವ್ರ ಪ್ರಕಾರ ದೇವರಿಗೆ ಸಂಸ್ಕೃತದಲ್ಲಿ ಮಾತಾಡಿದ್ರೆ ದೇವ್ರಿಗೆ ಅರ್ಥ ಆಗ್ತಿತ್ತು, ಅದರಲ್ಲೇ ಹೇಳ್ತಾ ಇರ್ತಾರೆ. ಅದನ್ನೇ ಅವರು ಹಾಕ್ತಾ ಇರ್ತಾರೆ. ಅವ್ರಿಗೇನು ಹಾಕ್ತಿರಂದ್ರೆ ಒಂದು ಸಮಾಧಾನ. ಅದಕ್ಕೆ ಅನೇಕ ಕಡೆ ಪ್ರೋಗ್ರಾಮ್ಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಅವುಗಳು ಹಾಕ್ತಾ ಇರ್ತಾರೆ. ಆದ್ರೆ ಅನೇಕ ಜನರಿಗೆ ಅದರ ಅರ್ಥ ಗೊತ್ತಿಲ್ಲ. ಹಾಗೇನೆ ಇನ್ನೊಬ್ರು ನೋಡ್ತೇವೆ, ದಿವಸಕ್ಕೆ 5 ಸಾರಿ ಪ್ರಾರ್ಥನೆ ಮಾಡ್ತೇವೆ. ಒಂದು ಹೇಳಿದ್ದೇ ಹೇಳ್ತಾ ಇರ್ತಾರೆ ಅವ್ರು ಮೈಕಲ್ಲಿ. ಎಷ್ಟು ಜನಕ್ಕೆ ಆ ಭಾಷೆ ಗೊತ್ತಿದೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಪ್ರಕಾರ ಅವ್ರಿಗೆ ದೇವ್ರಿಗೆ ಅದೊಂದೇ ಭಾಷೆ ಗೊತ್ತಿದೆ, ಅದ್ರಲ್ಲಿ ಹೇಳಿದ್ರೆ ಭಾಳ ಚೆನ್ನಾಗಿದೆ.
ಹಾಗೆ ರೋಮನ್ ಕ್ಯಾಥಲಿಕ್ನವ್ರು ಒಂದು ಸಮಯಕ್ಕೆ ಲ್ಯಾಟಿನ್ ಭಾಷೆ ಬಹಳ ಆರಿಸ್ಕೊಂಡು, ಲ್ಯಾಟಿನ್ ಇವತ್ತು ರೋಮನ್ ಕ್ಯಾಥಲಿಕರು ಮುಖ್ಯ ಭಾಷೆ ಅಂದ್ರೆ ಲ್ಯಾಟಿನ್. ಅದರಲ್ಲೇ ಕೆಲವು ಪದಗಳು ಅದರಲ್ಲೇ ಅವರು ಅಂದ್ರೆ ಅದಕ್ಕೆ ನೋಡ್ತೇವೆ ಟಿಂಡೇಲ್ ಅನ್ನುವಂಥ ಕಿಂಗ್ ಜೇಮ್ಸ್ ವರ್ಷನ್ ಬೈಬಲ್ಗಿಂತ ಮೊದಲು ಟಿಂಡೇಲ್ ಅನ್ನುವಂಥ ವ್ಯಕ್ತಿ ಬೈಬಲ್ ಟ್ರಾನ್ಸ್ಲೇಷನ್ ಮಾಡಿದ್ರು, ಅಂದ್ರೆ ಮೂಲ ಭಾಷೆಯಿಂದ. ಆ ವ್ಯಕ್ತಿಯನ್ನು ಸುಟ್ಟು ಸಾಯಿಸಿದ್ರು. ಯಾಕಂದ್ರೆ ಅಪರಾಧ ಇತ್ತು, ದೇವರ ವಾಕ್ಯಗಳನ್ನು ಇನ್ನೊಂದು ಭಾಷೆ ತರ್ಜುಮೆ ಮಾಡೋದು ಅಪರಾಧ ಅಂತ ಹೇಳಿ ಆತನ್ನು ಶಿಕ್ಷೆ ಸಾಯಿಸಿದ್ರು. ಅದು ನನ್ನ ತಿಳುವಳಿಕೆ ಸರಿ ಇದ್ರೆ ಅಷ್ಟು ಮಟ್ಟಿನ ತಿಳ್ಕೊಂಡಿದ್ದೀನಿ, ಅದರಲ್ಲಿ ಹೆಚ್ಚಿರ್ಬೋದು ಅಥವಾ ಇನ್ನು ಬೇರೆ ಕಾರಣಗಳಿರ್ಬೋದು. ಆದರೆ ಹಾಗೆ ಮಾಡೋದು ಅಂದ್ರೆ ಅವ್ರ ಉದ್ದೇಶ ಅಂದರೆ ಒಂದು ರೀತಿಯಲ್ಲಿ ಅವರು ಮಾಡೋದು ದೇವರ ವಾಕ್ಯನ ಬಹಳ ಪರಿಶುದ್ಧ, ಅದು ಚರ್ಚಲ್ಲೇ ಇರಬೇಕು, ಯಾರು ಫಾದರ್ ಪೋಪ್ ಅಂತಾರೆ ಓದಬೇಕು, ಸಾಮಾನ್ಯ ಮರ ಕೈಗೆಲ್ಲ ಎಟಕಬಾರ್ದು, ಅವ್ರಿಗೆ ಸಿಗಬಾರ್ದು. ಅವ್ರಿಗೆ ಯಾಕದಲ್ಲ ಅಂತ ಹೇಳಿ ಅವ್ರ ಲೆಕ್ಕ. ಅಂದ್ರೆ ಆ ಲೆಕ್ಕದಲ್ಲಿ ಅವ್ರು ಬಹಳ ಅದನ್ನು ತಮ್ಮ ಒಂದು ಜನ ಕೇಳಿದ್ರೆ ಅವು ಬಹಳ ಪರಿಶುದ್ಧ ಬಹಳ ಪವಿತ್ರವಾದಂತೆ ಹೇಳ್ತಾರಲ್ಲ, ಎಂದದು ಕೆಟ್ಟದ. ಆದರೆ ಹಿನ್ನೆಲೆಯಲ್ಲಿ ನೋಡ್ತೇವೆ ಕೆಲವು ಸಾರಿ ಅದರಲ್ಲಿರುವಂಥ ಸತ್ಯಾಂಶ ಜನಸಾಮಾನ್ಯರು ತಿಳ್ಕೋಬಾರ್ದು ಅನ್ನುವಂಥದ್ದು ಅನೇಕರಿಗಿರುತ್ತೆ. ಅವರ ವಿಚಾರ ಆಗಿತ್ತು. ಸೊ ಪ್ರಾರ್ಥನೆ, ಕ್ರಿಶ್ಚಿಯನ್ ಪ್ರಾರ್ಥನೆಗೆ ಇಂಥವ್ರ ಒಂದು ಪ್ರಾರ್ಥನೆ ಅದು ಒಂದು ಕ್ರಮಬದ್ಧವಾಗಿ ಭಾಳ ಚೆನ್ನಾಗಿರುತ್ತೆ. ಮತ್ತು ಅಷ್ಟೇ ಅಲ್ಲ, ನಮ್ಮ ಒಂದು ಮೆಥಡಿಸ್ಟ್ ಪ್ರೊಟೆಸ್ಟೆಂಟ್ ಗ್ರೂಪ್ನಲ್ಲಿ ಮೆಥಡಿಸ್ಟ್ ಅಂತ ಸಾವುಂಟು. ಮೆಥಡಿಸ್ಟ್ ಅಂದರೆ ಮೆಥಡ್ಸ್ ಉಪಯೋಗಿಸುವಂಥದ್ದು. ಅವರೆಲ್ಲ ಕಾರ್ಯಕ್ರಮಗಳು ಅದೇ ರೀತಿಯಾಗಿರಬೇಕು. ಅದಕ್ಕೆ ಚರ್ಚಲ್ಲಿ ಬೋರ್ಡ್ ಹಾಕಿರ್ತಾರೆ, ಬೈಬಲ್ ಭಾಗ ಅಧ್ಯಯನ ಇವತ್ತು ಯಾವುದು ಓದ್ತೇವೆ ಆಮೇಲೆ ಸಂಗೀತ ಇದು, ಆಮೇಲೆ ಕೀರ್ತನೆ, ಆಮೇಲೆ ಕಾಣಿಕೆ ಎತ್ತುವಾಗ ಒಂದು ಹಾಡು, ಆಮೇಲೆ ಹೀಗೆ ನಂತರ ಹೀಗೆ. ಅದು ಒಂದು ಕ್ರಮ, ಅದು ಬಿಟ್ಟು ಹೋಗಲ್ಲ. ಯಾರ ಮಾಡಿದ್ರೆ ಸಭಿಕರು ಬಂದು ಪ್ರಾರ್ಥನೆ ಪ್ರಶ್ನೆ ಮಾಡ್ತಾರೆ, ಯಾಕೆ ಹೀಗೆ ಮಾಡ್ತಿದ್ದೀರಾ, ಅದೇನು ಕ್ರಮ ಇದೆ ಹಾಗೆ ಮಾಡೋಕೆ. ಅಂದ್ರೆ ಮೆಥಡಿಸ್ಟ್ ಅಂತ ಹೆಸರು ಬಂದಿರತ್ತು, ಅವರು ಅತಿಯಾಗಿ ಮೆಥಡ್ಸ್ಗಳು ಉಪಯೋಗಿಸ್ತಾರೆ. ನಾವೆಲ್ಲ ಅದೇ ಬ್ಯಾಕ್ಗ್ರೌಂಡ್. ಅವ್ರ ಜನರು ಕೂಡ ಪ್ರಾರ್ಥನೆ ಚೆನ್ನಾಗಿ ಮಾಡ್ತಾರೆ, ಪ್ರಾರ್ಥನೆ ಚೆನ್ನಾಗೇ ಮಾಡ್ತಾರೆ. ಕೇಳೋಂಥವ್ರಿಗೆ ಭಾಳ ಚೆನ್ನಾಗಿರ್ಬೇಕು. ಆದರೆ ಅದರಲ್ಲಿ ಹುರುಳಿಲ್ಲ ಅನೇಕ ಸಾರಿ. ಪೆಂಟಿಕಾಸ್ಟಲ್ ಅವ್ರ ಹತ್ರ ಬಂದರೆ ಅವರಂತೂ ಅನೇಕರು ಆದರೆ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿ, ಅಂದ್ರೆ ದೇವರಿಗೆ ದೇವ್ರ ವಾಕ್ಯನೇ ಅವ್ರಿಗೆ ಹೇಳಿ, ನೋಡೇ ಯೇಸು ಕ್ರಿಸ್ತನೇ ನೀ ಹೇಳಿದೆ ನೋಡು ನಿನ್ನ ವಾಕ್ಯದಲ್ಲಿ ಹೀಗೆ ಹೇಳಿದೆ ನೀನು ಮಾಡಬೇಕು. ಅಂದ್ರೆ ವಾಕ್ಯ ಅಂದ್ರೆ ನಾನು ಅನೇಕ ಸಲ ನೋಡ್ತೇವಲ್ಲ, ಆನ್ ಡಿಮ್ಯಾಂಡ್ ಪೇಪರ್ ಸೈನ್ ಮಾಡಿಸ್ಕೊಂಡಂಗೆ. ಅನೇಕರು ಸಾಲ ಕೊಟ್ಟಾಗ ಆನ್ ಡಿಮ್ಯಾಂಡ್ ಅಂತ ಹೇಳಿದ ಮೇಲೆ ಹಿಂದೆ ಸ್ಟ್ಯಾಂಪ್ ಹಾಕಿ ಸೈನ್ ಹಾಕ್ತಾ ಹೋಗ್ತಿದ್ರು. ಹಿಂದಿನ ಕಾಲದಲ್ಲಿ ರೆವೆನ್ಯೂ ಸ್ಟ್ಯಾಂಪ್ ಅಂತ ಬರ್ತಿತ್ತು, ಒಂದು 20 ಪೈಸೆನೋ ಎಷ್ಟೋ. ಆ ಸ್ಟ್ಯಾಂಪ್ ಹಾಕಿ ಅದ್ರ ಮೇಲೆ ಸೈನ್ ಮಾಡಿಸೋದಕ್ಕೆ ಬೆಲೆ ಇರ್ತಿತ್ತು. ಅವ್ರು ಯಾವಾಗ ಬಂದ್ರು ಅದು ಹಿಡ್ಕೊಂಬರ್ತಿದ್ರು ಆನ್ ಡಿಮ್ಯಾಂಡ್. ಯಾವಾಗ ಕೇಳಿದ್ರು ಕೊಡ್ತೆ ಅಂತ ಹೇಳಿದಲ್ಲ, ಕೊಡಬೇಕು ಅಂಥೇಳಿ ಅದು ತೋರಿಸ್ಕೊಟ್ಟು ಅವರು ಬರ್ಕೊಟ್ಟರು ಸೈನ್ ಮಾಡೋದಕ್ಕೆ ಸುಲಭ ಭಯ. ಆನ್ ಡಿಮ್ಯಾಂಡಲ್ಲಿ ಬರ್ಕೊಟ್ಟಿದ್ದೇವೆ. ಇವ್ರ ಪ್ರಕಾರ ಒಂದ್ಸರಿ ದೇವ್ರಿಗೆ ಪ್ರಾರ್ಥನೆ ಅಂದ್ರೆ ಏನು ಅಂದ್ರೆ, ದೇವರೇ ನೀವು ವಾಕ್ಯದಲ್ಲಿ ಹೇಳಿದಲ್ಲ ಮಾಡ್ಬೇಕು, ನೋಡು ನೀ ಹೇಳಿದಿ ನೀ ಮಾಡಲೇಬೇಕು. ಆನ್ ಡಿಮ್ಯಾಂಡ್ ಪೇಪರ್ ಸೈನ್ ಮಾಡೋರಿಗೆ ಅಂದ್ರೆ ಪ್ರಾರ್ಥನೆ ಅನ್ನುವಂಥದ್ದು ಹಾಗಲ್ಲ. ಅದಕ್ಕೆ ಇವತ್ತು ಆದರೆ ಇನ್ನೊಂದು ವಾರ ಅಥವಾ ಇವತ್ತು ನೋಡೋಣ, ಪ್ರಾರ್ಥನೆ ಅನ್ನುವಂಥದ್ದು ವಿಭಿನ್ನವಾಗಿರುತ್ತೆ. ಮತ್ತು ನೋಡ್ತೇವೆ ಇವರು ಯಾಕೆ ಹೀಗೆ ಮಾಡ್ತಾರೆ, ಮತ್ತು ಇದು ಎಲ್ಲ ಜನರಿಗೂ ಒಂದು ರೀತಿ ಅದೊಂದು ಬೆಳೆದು ಬಂದಿದೆ, ಎಲ್ಲರೂ ಕಲ್ತಿದ್ದಾರೆ. ಅನೇಕ ಏನಂತಾರೆ ಪೆಂಟಿಕಾಸ್ಟಲ್ ಗ್ರೂಪ್ ಅನ್ನು ವಿರೋಧಿಸುವಂಥವ್ರು ಕೂಡ ಸ್ವಸ್ಥತೆ ಕಾಯಿಲೆ ಇದೆ ಪ್ರಾರ್ಥನೆ ಅಂದರೆ ಕೆಲವರು ಇದ್ದಾರೆ, ನಜರೇತಿನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಕಾಯಿಲೆ ಇದ್ರೆ. ಯಾಕಂದ್ರೆ ಅಪೊಸ್ತಲ ಕೃತ್ಯದಲ್ಲಿ ಇದೆಲ್ಲ, ಅದಕ್ಕೆ ನಜರೇತಿನ ನೀವು ಮಾಡೋರು ಯಾರು, ಪೆಂಟಿಕಾಸ್ಟಲ್ ಅವ್ರು ಮಾಡೋದು ನಜರೇತಿನ ಹೆಸರು. ಆದರೆ ಇವರು ಅದಕ್ಕೆ ಕಲ್ತಿದ್ದಾರೆ, ಸ್ಪಷ್ಟತೆನೇ ಇಲ್ಲ. ಅದಕ್ಕೆ ನಾವು ನೋಡುವಾಗ ಅನೇಕ ವಿಷಯಗಳಿವೆ, ನಾವು ಅಷ್ಟೊಂದು ನೋಡ್ಕೊಳ್ಳೋದು ಹೋಗೋದು ಬೇಡ. ಅಂದರೆ ಇವತ್ತು ನೋಡುವಾಗ 2 ವಿಷಯಗಳು, ಒಂದು ಕವನೆಂಟ್ ಪ್ರೇಯರ್, ಇನ್ನೊಂದು ಕೃಪೆ ಕಾಲದಲ್ಲಿರುವಂಥ ಪ್ರಾರ್ಥನೆ. ಹಳೆ ಒಡಂಬಡಿಕೆಯಲ್ಲಿ ಅಥವಾ ಇಸ್ರೇಲ್ಗೆ ನೋಡುವಾಗ ಅದು ಒಂದು ಒಡಂಬಡಿಕೆಯ ಪ್ರಾರ್ಥನೆ ಆಗಿತ್ತು. ಅವ್ರು ಯಾವಾಗಲೂ ಇರ್ತಾರೆ ದೇವರ ಒಡಂಬಡಿಕೆಯನ್ನು ನೆನಪು ಮಾಡಿ
ಅವರು ಪ್ರಾರ್ಥನೆ ಮಾಡೋದು ಮೋಶೆ ಮಾಡ್ತಾ ಇದ್ದ, ದಾವಿದನ್ ಮಾಡಿದ್ರೆ, ಬೇರೆಲ್ಲರೂ ಮಾಡಿದ್ದಾರೆ ಅಂತ ಪ್ರಾರ್ಥನೆ. ಆದರೆ ಅದು ಹಾಗೆ ಅಲ್ಲ. ಯಾಕಂದರೆ ನೋಡ್ತೇವೆ, ಪ್ರಾರ್ಥನೆ ಅಂದ ತಕ್ಷಣ ನಮ್ಮೆಲ್ಲರಿಗೂ ಜ್ಞಾಪಕಗಳು ಹಳೆ ಒಡಳಿಕೆಯಲ್ಲಿ ಆಗಿರುವಂಥ ಘಟನೆಗಳು. ಹಳೆ ಒಡಳಿಕೆಯಲ್ಲಿ ಆಗಿರುವಂಥ ಘಟನೆ ನೆನಪು ಮಾಡ್ಕೊಂಡು ನಾವು ಅದನ್ನೇ ಪ್ರಾರ್ಥನೆ ಮಾಡ್ತೇವೆ. ಆದರೆ ನಾವು ಯಾಕೆ ಹೊಸ ಒಡಂಬಡಿಕೆ ಓದ್ತಾ ಇದ್ದೇವೆ? ಹೊಸ ಒಡಂಬಡಿಕೆ ತಕ್ಷಣ ಮತ್ತೆ ನಾವು ಅದರ ವ್ಯತ್ಯಾಸ ಸ್ಪಷ್ಟವಾಗಿ ನಾವು ಮುಂದಿನ ದಿವಸಗಳು ನೋಡ್ಲಿಕ್ಕಿದ್ದೇವೆ. ಕೃಪೆ ಕಾಲದಲ್ಲಿರುವಂಥವ್ರಿಗೆ ನಾವು ಯಾಕೆ ಅದೇ ಪ್ರಾರ್ಥನೆ ಓದೋದು? ಯಾಕೆ ಪತ್ರಿಕೆಗಳಲ್ಲಿ ಪ್ರಾರ್ಥನೆ ಬಗ್ಗೆ ಬರೋದಿಲ್ವಾ? ಅಲ್ಲಿ ಯಾಕೆ ಓದಲ್ಲ? ನಮಗೆ ಅದೇ ಬೇಕು. ಅದಕ್ಕೆ ನೋಡಿದ್ರೆ ಉದಾಹರಣೆಗೆ ವಿಮೋಚನೆ ಕಾಂಡ 17ನೇ ಅಧ್ಯಾಯ 10-13 ವಚನ ನೋಡ್ತೇವೆ. ವಿಮೋಚನೆ ಕಾಂಡ 17ನೇ ಅಧ್ಯಾಯ 10-13 ವಚನಗಳು. ಹೊರಡೋಣ. ವಿಮೋಚನೆ ಕಾಂಡ ಅಥವಾ ಎಕ್ಸಡಸ್ 17ನೇ ಅಧ್ಯಾಯ 10-13. ವಿಮೋಚನೆ ಕಾಂಡ 17ನೇ ಅಧ್ಯಾಯ 10-13. ಇಲ್ಲಿ ನಾವು ನೋಡುವಾಗ ಯೆಹೋಶುವನು ಮೋಶೆಯು ತನಗೆ ಹೇಳಿದಂತೆ ಅಮಲೇಕರೊಂದಿಗೆ ಯುದ್ಧ ಮಾಡಿದನು. ಮೋಶೆಯು ಆರೋನನು ಹೂರನು ಗುಡ್ಡದ ಮೇಲೆ ಏರಿ ಹೋದರು. ಮೋಶೆ ತನ್ನ ಕೈಯನ್ನೆತ್ತಿದಾಗ ಇಸ್ರಾಯೇಲ್ ಜಯಿಸಿದರು, ಮತ್ತು ಅವನು ತನ್ನ ಕೈಯನ್ನು ಇಳಿಸಿದಾಗ ಅಮಲೇಕರು ಜಯಿಸಿದರು. ಆದರೆ ಮೋಶೆಯ ಕೈಗಳು ಭಾರವಾಗಿರಲಾಗಿ ಅವರು ಕಲ್ಲನ್ನು ತಂದು ಅವನ ಕೆಳಗೆ ಇಟ್ಟಾಗ ಅವನು ಅದರ ಮೇಲೆ ಕುಳಿತುಕೊಂಡರು. ಆರೋನನು ಹೂರನು ಒಬ್ಬನು ಒಂದು ಕಡೆಯಲ್ಲಿಯೂ ಇನ್ನೊಬ್ಬನು ಇನ್ನೊಂದು ಕಡೆಯಲ್ಲಿಯೂ ಅವನ ಕೈಗಳಿಗೆ ಆಧಾರ ಕೊಟ್ಟರು. ಹೀಗೆ ಸೂರ್ಯನು ಮುಳುಗುವವರೆಗೆ ಅವನ ಕೈಗಳು ಇಳಿಯದೇ ಇದ್ದವು. ಯೆಹೋವನು ಅಮಲೇಕ್ಯರನ್ನು ಅವನ ಜನರನ್ನು ಕತ್ತಿಯ ಬಾಯಿಂದ ಸೋಲಿಸಿದನು ಅಂತ ಹೇಳಿ. ಇದು ನಮ್ಮೆಲ್ಲರಿಗೆ ಬಹಳ ನೆನಪು. ಪ್ರಾರ್ಥನೆ ನೋಡು, ಪ್ರಾರ್ಥನೆ ಮಾಡು. ಮೋಶೆ ಕೈ ಎತ್ತಿ ಪ್ರಾರ್ಥನೆ ಮಾಡಿದಾಗೆಲ್ಲ ಜಯ ಆಯಿತು. ಏನು? ಜನರನ್ನು ಸಾಯಿಸುವಂಥ ಪ್ರಾರ್ಥನೆ. ಅಂದರೆ ಫಿಸಿಕಲ್. ನಮ್ಮ ಯುದ್ಧ ಏನಾಗಿದೆ? ನಮ್ಮ ಪ್ರಾರ್ಥನೆ ಏನಾಗಿದೆ? ನಮ್ಮ ಯುದ್ಧ ಏನಾಗಿದೆ? ನಾವು ನೋಡ್ತಾ ಹೇಗೆ ಇನ್ನೊಂದು ವರ್ಷ ನೋಡಿದ್ಮೇಲೆ ನಂತರ ಹೋಗೋಣ. 2 ಅರಸುಗಳು 19ನೇ ಅಧ್ಯಾಯ 16 ನೋಡ್ತೇವೆ. 2ನೇ ಅರಸುಗಳು 19ನೇ ಅಧ್ಯಾಯ 16ನೇ ವಚನ. 2 ಅರಸುಗಳು 19ನೇ ಅಧ್ಯಾಯ 16ನೇ ವಚನ. ನೀನೇ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದೆ. ಕರ್ತನೇ, ನಿನ್ನ ಕಿವಿಗೊಟ್ಟು ಕೇಳು. ಕರ್ತನೇ, ನಿನ್ನ ಕಣ್ಣುಗಳನ್ನು ತೆರೆದು ನೋಡು. ಸನ್ಹೇರೀಬನು ಜೀವವುಳ್ಳ ದೇವರನ್ನು ನಿಂದಿಸಿ ಕಳಿಸಿದ ಮಾತುಗಳನ್ನು ಕೇಳು. ಕರ್ತನೇ, ನಿಶ್ಚಯವಾಗಿ ಅಶ್ಶೂರಿನ ಅರಸುಗಳು ಜನಾಂಗಗಳನ್ನು, ಅವರ ದೇಶಗಳನ್ನು ಹಾಳು ಮಾಡಿ ಅವರ ದೇವರುಗಳನ್ನು ಬೆಂಕಿಯಲ್ಲಿ ಹಾಕಿದ್ದಾರೆ. ಯಾಕಂದರೆ ಅವು ದೇವರುಗಳಲ್ಲ, ಮನುಷ್ಯನ ಕೈ ಕೆಲಸವಾದ ಕಟ್ಟಿಗೆಯೂ ಕಲ್ಲು ಆಗಿದ್ದವು. ಆದ್ದರಿಂದ ಅವರು ಅವುಗಳನ್ನು ನಾಶ ಮಾಡಿದ್ದಾರೆ. ಆದರೆ ಈಗ ನಮ್ಮ ದೇವರಾದ ಕರ್ತನೇ, ನೀನೊಬ್ಬನೇ ದೇವರಾದ ಕರ್ತನಾಗಿದೆ ಎಂದು ಭೂಮಿಯ ಸಮಸ್ತ ರಾಜ್ಯಗಳು ತಿಳಿಯುವ ಹಾಗೆ ನಮ್ಮನ್ನು ಅವನ ಕೈಯಿಂದ ತಪ್ಪಿಸಿ ರಕ್ಷಿಸು ಎಂಬುದೇ. ಆಗ ಆಮೋಚನ ಮಗನಾದ ಯೆಶಾಯನು ಹಿಜ್ಕೀಯನಿಗೆ ಹೇಳಿ ಕಳಿಸ್ತೇನೆಂದರೆ, ಇಸ್ರಾಯೇಲಿನ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಅಶ್ಶೂರಿನ ಅರಸನಾದ ಸನ್ಹೇರೀಬನನ್ನು ಕುರಿತು ನೀನು ನನಗೆ ಪ್ರಾರ್ಥನೆ ಮಾಡಿದ ನಾನು ಕೇಳಿದ್ದೇನೆ. ಕರ್ತನು ಅವನನ್ನು ಕುರಿತು ಹೇಳಿದ ವಾಕ್ಯವೇನೆಂದರೆ, ಶಿಯೋನಿನ ಮಗಳಾದ ಕಾನ್ಯ ಸ್ತ್ರೀ ನನ್ನನ್ನು ಉದಾಸೀನ ಮಾಡಿ ಹೇಗೂ ಅಲ್ಲಿ ಒಂದು ಭಾಗ ಮಾಡುತ್ತೆ. ಇಲ್ಲ ನೋಡುವಾಗ ಆ ದಿವಸದಲ್ಲಿ ಅದರಿಂದ ನೋಡ್ತಿದ್ದೇವೆ. ಇಲ್ಲಿ ಪ್ರಾರ್ಥನೆ ಯಾರು? ಹಿಜ್ಕೀಯನ ಪ್ರಾರ್ಥನೆ ಈ ವಿಷಯ ಹೇಳಿ ಏಷ್ಯನ ಹತ್ರ ಕಳಿಸ್ದೆ. ಏಷ್ಯನು ಆಯ್ತು, ನೀನು ಪ್ರಾರ್ಥನೆ ದೇವರು ಉತ್ತರ ಕೊಡ್ತಾನೆ ಅಂತ ಹೇಳ. ಇಲ್ಲಿ ನೀವೇ ಎಲ್ಲ ಹೆಸರು ಇಲ್ಲಿ ಪ್ರಾರ್ಥನೆ ಏನಿವೆ. ದೇವರೇ, ನಿನ್ನ ಹೆಸರು ಮಹಿಮೆ ಪಡುವ ಹಾಗೆ, ನಿನ್ನ ನಿಜವಾದಂಥ ದೇವರ ಹತ್ರ ಭೂಮಿಗೆ ಗೊತ್ತಾಗ ಜನರೆಲ್ಲರಿಗೂ ಗೊತ್ತಾಗುವ ಹಾಗೆ. ಇವತ್ತು ಅನೇಕರು ಇದೇ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಪ್ರಾರ್ಥನೆ ಅದಲ್ಲ. ನಾವು ಸ್ಪೆಷಲಿ ಎಫೆಸ ಪತ್ರಿಕೆ ನಾವು ಕಲಿತಾ ಹೋಗುವ ಹಾಗೆ ಕೃಪೆ ಕಾಲದಲ್ಲಿರುವಂಥ ನಮಗೆ ದೇವರಂಥ ಪ್ರಾರ್ಥನೆಗಳಿಲ್ಲ. ನಮ್ಗೆ ಏನಂದ್ರೆ ಆಯ್ತು ಪ್ರಾರ್ಥನೆ ಅಂದ ತಕ್ಷಣ
ಕೆಲವು ಇರಬೇಕು, ದೇವರೇ ನೀನು ಇಂಥ ವಾಕ್ಯ, ಇಂಥ ಅಧ್ಯಾಯ, ಇಂಥ ವಾಕ್ಯದಲ್ಲಿ ನೀನು ಇನ್ನೆಲ್ಲ ಹೇಳಿದ್ದೆ, ನೀನು ಮಾಡು, ಇವಾಗಲೇ ತೋರಿಸು, ಇವಾಗಲೇ ಎದ್ದು ಬಂದು ಹಿಂಗೆ ಮಾಡು, ಇವಾಗಲೇ ಹಾಗೆ ಮಾಡು. ಪ್ರಾರ್ಥನೆ ಮನೆ ಸುತ್ತ ಬಂಗಾರ ದೇವದೂತರನ್ನು ಇಳಿಸಿ ಕಾಪಾಡು. ಅಂದರೆ ಹಿಂಗೆ ಹೇಳಿದ್ರೆ ಭಾಳ ಕೇಳೋರಿಗೆ ಭಾಳ ಚೆನ್ನಾಗಿರುತ್ತೆ. ದೇವರಂತೂ ದೇವ್ರ ಹತ್ರ ಪ್ರಾರ್ಥನೆ ಹೋಗಲ್ಲ, ದೇವ್ರ ಹತ್ರ ನಗ್ತಾನೆ, ಏನು ಮಾಡ್ತಾರೆ ಇವರು ಅಂತ. ಯಾಕಂದ್ರೆ ಇವೆಲ್ಲ ಬರೀ ಕಾಪಿ ಮಾಡೋವಂಥದ್ದು. ಅವ್ರ ಮೇಲೆ ಹಿಂಗೆ ಮುದ್ರೆ ಹಾಕು, ಅವ್ರಿಗೆ ಹೀಗೆ ಮಾಡು, ಅವ್ರಿಗೆ ಹಾಗೆ ಮಾಡು, ದೇವ್ರಿಗೆ ಹೇಳ್ಕೊಡೋಂಥದ್ದು. ಅಂದರೆ ಅನೇಕ ಸರಿ ಪ್ರಾರ್ಥನೆ ಅನ್ನುವಾಗ ನಾವು ಮರ್ತು ಹೋಗ್ತೇವೆ. ನಾವು ಪ್ರಾರ್ಥನೆ ಅಂದರೆ ಭಿಕ್ಷೆ ಬೇಡ್ತಿದ್ದೇವ, ಭಿನ್ನವನ್ನು ಕೇಳ್ತಾ ಇದ್ದೇವ, ಮನವಿ ಮಾಡ್ಕೊಳ್ತಾ ಇದ್ದೇವ, ಅಥವಾ ದೇವರಿಗೆ ಆರ್ಡರ್ ಮಾಡ್ತಾ ಇದ್ದೇವ, ದೇವರಿಗೆ ಅಪ್ಪಣೆ ಕೊಡ್ತಾ ಇದ್ದೇವ. ಅನೇಕರ ಈ ಪೆಂಟಿಕಾಸ್ಟ್ ಪ್ರಾರ್ಥನೆ ಅದೇ ಆಗಿರುತ್ತೆ, ದೇವರಿಗೆ ಕಮೆಂಡ್ ಮಾಡೋ ಹಾಗೆ ಇರುತ್ತೆ ಪ್ರಾರ್ಥನೆ. ಆ ಪ್ರಾರ್ಥನೆ ಕೇಳಿ ಜನ ಬಂದು ಪವರ್ಫುಲ್ ಪ್ರೇಯರ್ ಬ್ರದರ್, ಅವ್ರ ಪವರ್ಫುಲ್ ಪ್ರೇಯರ್ ಅಂತ. ಪ್ರೇಯರಲ್ಲಿ ಪವರ್ಫುಲ್ ಇಲ್ಲ, ದೇವರೆಲ್ಲ ಹಾಗೆ ಮಾಡುವಂಥದ್ದು. ಅದರಲ್ಲಿ ಏನು ಇಲ್ವೇ ಇಲ್ಲ. ಹಾಗಾದ್ಮೇಲೆ 19ನೇ ಅಧ್ಯಾಯ ಮುಂದಿನ ವಚನಗಳನ್ನು ನೋಡ್ತೇವೆ. ಆ ದಿವಸ ಸುಮಾರು 1,85,000 ಈ ಸನ್ಹೇರೀಬನ ಸೈನಿಕರು ನಾಶವಾಗ್ತಾರೆ. 35ನೇ ವಚನ ನೋಡೋಣ. ಅದೇ ಅಧ್ಯಾಯ 2 ವರ್ಷಗಳು 19ನೇ ಅಧ್ಯಾಯ 35ನೇ ವಚನ. ಅದೇ ರಾತ್ರಿಯಲ್ಲಿ ಏನಾಯ್ತಂದರೆ, ಕರ್ತನ ದೂತನು ಹೊರಟು ಅಶ್ಶೂರ್ಯರ ದಂಡಿನಲ್ಲಿ 1,85,000 ಜನರನ್ನು ಸಂಹರಿಸಿದನು. ಉದಯದಲ್ಲಿ ಜನರು ಎದ್ದಾಗ ಇವು ಅವರೆಲ್ಲರೂ ಸತ್ತು ಹೆಣಗಳಾಗಿದ್ದರು. ಮತ್ತು ಅಶ್ಶೂರ್ಯನ ಅರಸನಾದ ಸನ್ಹೇರೀಬನು ಹೊರಟು ಹೋಗಿ ತಿರುಗಿಕೊಂಡು ನಿನೆವೆಯಲ್ಲಿ ವಾಸವಾಗಿದ್ದನು. ಒಬ್ಬನೇ ದೇವರು. ಇವತ್ತು ಅನೇಕರು ಮನೆ ಸುತ್ತಲೂ ಬೆಂಕಿಯ ಬಂಗಾರದ ದೇವದೂತರನ್ನು ಇಡೋ ಅಂತ ಹೇಳಿ ಅನೇಕ ಬೇಕಾದ್ರೆ ಎಷ್ಟೊಂದು ದೇವದೂತರು ಬೇಕಿಲ್ಲ. ಇಲ್ಲಿ ಒಬ್ಬನೇ ದೇವದೂತನು 1,85,000 ವೈರಿಗಳ ಸೈನಿಕರನ್ನು ಸಂಹರಿಸಿದರು. ದೇವರಿಗೆ ಅಸತ್ಯ ಯಾವುದು? ಅದಕ್ಕೆ ಅಲ್ಲಿ ಹಾಗೆ ಮಾಡ್ದ, ಅದಕ್ಕೆ ನಾವು ಹಾಗೆ ಮಾಡಬೇಕು. ಪ್ರಾರ್ಥನೆ ಮಾಡೋರು, ಉಪವಾಸ ಪ್ರಾರ್ಥನೆ ಮಾಡೋಣ. ಶುಕ್ರವಾರ ಉಪವಾಸ ಪ್ರಾರ್ಥನೆ, ಆವಾಗ ಉಪವಾಸ ಪ್ರಾರ್ಥನೆ, ಅದರಲ್ಲಿ ಯಾವುದೇ ಹುರುಳಿಲ್ಲ, ಅದರಲ್ಲಿ ಯಾವುದೇ ಸತ್ಯವಿಲ್ಲ. ಅಲ್ಲಿ ಮಾಡುವಂಥದ್ದೇ. ಅಲ್ಲಿ ಹೋಗೋದು ಇಂಥ ವಾಕ್ಯಗಳು ಹೇಳಿದೆ ನೋಡು, ಇವುಗಳು ತಕೊಂಡು ಬಂದು ಜನರಿಗೆ ಹೇಳಿ ಹೀಗೆ ಮಾಡಬೇಕು. ಅದಕ್ಕೆ ನೋಡ್ತೇವೆ. ಅದಕ್ಕೆ ಬರುವಾಗ ಮತ್ತೆ ಇಂಥ ವಾಕ್ಯಗಳು, ಈ ವಿಷಯಗಳನ್ನು ತಿಳ್ಕೊಂಡು ಜನ ಏನು ಮಾಡ್ತಾರೆ ಅಂದರೆ ಹೇಳ್ತಾರೆ. ಕೆಲವರು ಪ್ರೇಯರ್ ವ್ಯಾರಿಯರ್ಸ್, ಅವ್ರಿಗೆ ಹೇಳ್ತಾರೆ ಅವರು ಪ್ರೇಯರ್ ವ್ಯಾರಿಯರ್ ಇದ್ದನು. ಆತನ ಹಗಲು ಮೊಣಕಾಲಿನ ಮೇಲೆ ಇರ್ತಿದ್ದ ಪ್ರೇಯರ್ ವ್ಯಾರಿಯರ್ ಅಂತ. ಏನು ಪ್ರೇಯರ್ ವ್ಯಾರಿಯರ್? ಪ್ರೇಯರ್ ಪ್ರಾರ್ಥನೆಯಲ್ಲಿ ವ್ಯಾರಿಯರ್ ಅಂದರೆ ಹೋರಾಟ ಮಾಡೋ ಒಂದು ಸೈನಿಕನ ಹಾಗೆ. ಪ್ರಾರ್ಥನೆಯಲ್ಲಿ ಅದು ಏನಿಲ್ಲ, ಪ್ರಾರ್ಥನೆಯಲ್ಲಿ ಹಾಗಿರುವಂಥದ್ದೇ ಅಲ್ಲ. ಅದಕ್ಕೆ ಪ್ರಾರ್ಥನೆ ಅಂತ ಅದು ಎಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇತ್ತದು. ಆದರೆ ಕೃಪೆ ಕಾಲದಲ್ಲಿ ಜೀವಿಸುವಂಥ ನಮಗೆ ಪ್ರೇಯರ್ ಅನ್ನುವಂಥದ್ದು ಹಾಗಲ್ಲ. ಪ್ರೇಯರ್ ಅನ್ನುವಂಥದ್ದು ಆ ವ್ಯತ್ಯಾಸ, ಆ ಸ್ಪಷ್ಟತೆ ಮೊದಲು ನಮ್ಗೆ ಗೊತ್ತಾಗಬೇಕಾಗಿರುವಂಥದ್ದು. ಪ್ರಾರ್ಥನೆ ಅಂದ್ರೆ ಏನು? ಸುಮ್ಮನೆ ಏನೋ ನೋಡ್ತೇವೆ. ಪ್ರಾರ್ಥನೆ ಅಂದರೆ ಕಮೆಂಡ್ನೂ ಅಲ್ಲ, ಪ್ರಾರ್ಥನೆ ಅನ್ನುವಂಥದ್ದು ಪ್ರಸಂಗನೂ ಅಲ್ಲ, ಪ್ರಾರ್ಥನೆ ಒಂದು ಏನಂತಾರೆ ಬೋಧನೆನೂ ಅಲ್ಲ. ಪ್ರಾರ್ಥನೆ ತಕ್ಷಣ ಕೆಲವರು ಪ್ರಸಂಗ ಮಾಡೋದು ನೋಡ್ತೇವೆ. ಪ್ರಾರ್ಥನೆ ಅಂದರೆ ಇನ್ನೊಬ್ರಿಗೆ ಬೈಯೋದು ಕೂಡ ನೋಡ್ತೇವೆ. ಇವೆಲ್ಲವೂ ಪ್ರಾರ್ಥನೆ ಅಲ್ಲ, ಹೇಗೋ ಅದು ಇನ್ನೊಂದು ದಿವಸಗಳು ನೋಡ್ತೇವೆ. ಆದರೆ ಇಲ್ಲಿ ಪ್ರೇಯರ್ ವ್ಯಾರಿಯರ್ಸ್ ಅಂತ ಹೇಳಿದ ತಕ್ಷಣ ಅವರು ಪ್ರೇಯರ್ ವ್ಯಾರಿಯರ್ಸ್ ಅಂತ ತಕ್ಷಣ ನೆನ್ಪು ಮಾಡ್ಕೊತಾರೆ. ಯಾಕೋಬನ ಹಾಗೆ ಪ್ರಾರ್ಥನೆ ಯಾಕೋಬ ರಾತ್ರಿ ಹಗಲು ಆತನು ಒಂದು ರಾತ್ರಿ ದೇವದೂತನೊಂದಿಗೆ ಆತನು ಹೋರಾಟ ಮಾಡೋದು. ನಮ್ಮ ಪ್ರಾರ್ಥನೆ ಹೋರಾಟದ ಪ್ರಾರ್ಥನೆ ಆಗಿರ್ಬೇಕು ಅಂತ ಹೇಳ್ತಾರೆ. ಏನ್ ದೇವ್ರ ಮುಂದೆ ಹೋಗಿ ಏನು ಹೋರಾಟ ಮಾಡ್ತೇವೆ? ಹೋರಾಟ ಮಾಡೋದಕ್ಕೆ ಏನು ಪ್ರಾರ್ಥನೆ ಅಂತಾರೆ? ಅಥವಾ ಉಪವಾಸ ಪ್ರಾರ್ಥನೆ ಅಂದರೆ ಭೂಕ್ ಹಡ್ತಾಲ್ ಮಾಡಂಗೆ, ಹಂಗರ್ ಸ್ಟ್ರೈಕ್ ಅದಲ್ಲ.
ಆದರೂ ಅನೇಕರು ಮಾಡ್ಕೊಂಬರ್ತಾರೆ. ಶುಕ್ರವಾರ ನಾವು ಉಪವಾಸ ಪ್ರಾರ್ಥನೆ ಮಾಡ್ಕೊಂಡು ಉಪವಾಸ ಇರ್ತೇವೆ. ಇವೆಲ್ಲ ಅದಕ್ಕೆ ನಾವು ಕಳೆದ ಕೆಲವು ದಿವಸಗಳಿಂದ ನೋಡಿದೆವಲ್ಲ, ಬ್ಯಾಬಿಲೋನ್ ಗುರುವಾರ ಸ್ಟಡಿಯಲ್ಲಿ ಬ್ಯಾಬಿಲೋನ್ ರಿಲಿಜನ್, ಬಾಬೆಲಿನ ರಿಲಿಜನ್, ಆ ರಿಲಿಜನ್ ಪ್ರತಿಯೊಂದರಲ್ಲಿ ಹೊಳ ಹೊಕ್ಕು ಬಂದಿದೆ. ಆ ಮಾಡುವಂಥ ಅವರ ಅನೇಕ ಕಾರ್ಯಗಳಿಗೆ ಯಾವುದೇ ಅರ್ಥ ಇಲ್ಲ, ಆದರೂ ಮಾಡಬೇಕು. ಗೆದ್ದ ತಕ್ಷಣ ಇದು ಮಾಡಬೇಕು, ಅದು ಮಾಡಬೇಕು, ಅದು ಅದೇ ಕೈ ಹೋಗೋದು, ಅದೇ ಮನಸ್ಸು ಬರೋದು. ಅದೇ ಬಿಟ್ಟು ಎದ್ದ ತಕ್ಷಣ ಬೈಬಲ್ ಪ್ರೇರ್ ಮಾಡಿದ್ರೆ ಅದು ಮಾಡಲ್ಲ. ಆದರೆ ಇದು ಮಾಡಿದ್ರೆ ಒಳ್ಳೇದು, ಹಿಂಗೆ ಮಾಡಲೇಬೇಕು. ಜನ ನೋಡ್ತಾರೆ ಹಿಂಗೆ ಮಾಡೇಬೇಕಂತೇಳಿ. ಯಾಕೆ ಬಿಡಕ್ಕಾಗಲ್ಲ. ಅವ್ರು ಎಷ್ಟು ಬಲವಾಗಿ ಹಠಮಾರಿತಂದ ಕೆಲವು ಸಂಗತಿಗಳು ಮಾಡ್ತಾರೆ, ಅದು ಮಾಡಲೇಬೇಕು. ಎದ್ದ ತಕ್ಷಣ ಇದು ಮಾಡ್ಬೇಕು ಅಥವಾ ಇಂಥದ್ದು ಮಾಡ್ಬೇಕಾದ್ರೆ ಇದು ಮಾಡಲೇಬೇಕು, ಹೀಗೆ ಮಾಡ್ಬೇಕು. ನನ್ನ ಜನ ಏನು ಅನ್ಕೋತಾರೆ, ಜನ ಮುಂದೆ ದೇವ್ರನ್ನ ತೋರಿಸ್ಬೇಕು. ನಮ್ಮ ಇಂಥ ಸುಳ್ಳು ಅಭಿಪ್ರಾಯದಿಂದ, ಸುಳ್ಳು ನಂಬಿಕೆಯಿಂದ ಏನು ಮಾಡಲು ಸಾಧ್ಯ ಇಲ್ಲ. ಎಲ್ಲ ತಪ್ಪು ಸಂಗತಿಗಳು. ಆಮೇಲೆ ಅನೇಕರು ಅದಕ್ಕೆ ನಾವು ನೋಡೋದಲ್ಲ, ಪ್ರಾರ್ಥನೆ ಮಾಡ್ತಾರೆ. ಅನೇಕರು ದೇವರು ಈ ಪ್ರಾರ್ಥನೆ ಮಾಡ್ತಾರೆ. ಏನು ಪ್ರಾರ್ಥನೆ ಮಾಡ್ತಾರೆ ಗೊತ್ತಿಲ್ಲ, ಯಾರಿಗೆ ಪ್ರಾರ್ಥನೆ ಮಾಡ್ತಾರೆ ಗೊತ್ತಿಲ್ಲ. ಮುಂದಿನ ದಿವಸಗಳಲ್ಲಿ ನೋಡ್ತೇವೆ. ಆದರೆ ಪ್ರಾರ್ಥನೆ ಇವತ್ತು ನೋಡುವಾಗ ಒಂದು ಸ್ಪಷ್ಟತೆ, ಹಳೆ ಉಡಂಬಡಿಕೆಯಲ್ಲಿ ಪ್ರಾರ್ಥನೆ ಬೇರೆ, ಇವತ್ತು ನಾವು ಮಾಡುವಂತಹ ಪ್ರಾರ್ಥನೆ ಬೇರೆ. ಒಂದು ರೀತಿ ನಾವು ನೋಡ್ಬೇಕಾದ್ರೆ ಹೇಳ್ತಾರೆ, ಹಳೆ ಉಡಂಬಡಿಕೆಯಲ್ಲಿ ಅವರಿಗೆ ದೇವರು ಹೇಳ್ತದ, ದೇವ್ರು ಮಾಡಿದ ಎಲ್ಲ ಕಡೆ ಹೌದು ಇಸ್ರೇಲರ ಸೈನಿಕರಿದ್ರು, ಎಲ್ಲಾದ್ರೂ ದಾವೀದನು ಮುಂದೆ ಸೈನ್ಯ ಕಟ್ತಾನೆ, ಅರಸನಾದ ಮೇಲೆ ಎಲ್ಲ ಮಾಡ್ತಾನೆ. ಆದ್ರೆ ಇಲ್ಲಿ ಅದಕ್ಕಿಂತ ಮುಂಚೆ ಮೋಶೆಯ ಸಮಯದಲ್ಲಿ ನೋಡುವಾಗ ಆತನ ಸೈನ್ಯ ಕಟ್ಟಿರಲಿಲ್ಲ. ಅವರೆಲ್ಲ ಕೇವಲ ಪ್ರಯಾಣ ಮಾಡ್ತಿದ್ರು. ಐಗುಪ್ತ ಬಿಟ್ಟು ಕಾನಾನ್ ದೇಶಕ್ಕೆ ಹೋಗ್ತಿದ್ರು. ಆ ಸಮಯದಲ್ಲಿ ಬಂದಿರುವಾಗ ಅವರು ಹೋಗಿ ಹೋರಾಟ ಮಾಡಿದ್ರೆ, ಆ ಸಮಯದಲ್ಲಿ ಅವರು ಶಸ್ತ್ರಾಜಿತರಾಗಿರ್ಲಿಲ್ಲ. ಅಲ್ಲಿ ದೇವ್ರು ಏನ್ ತೋರಿಸ್ತಿದ್ದಾರೆ, ಮತ್ತು ಒಂದು ಏನಂದ್ರೆ ಅಲ್ಲಿ ಫಿಸಿಕಲ್ ಆದಂಥ ಯುದ್ಧ, ದೈಹಿಕವಾದಂಥ ಯುದ್ಧ, ಮತ್ತು ಅದು ಏನಂತಾರೆ ಶಸ್ತ್ರಗಳು ಇಲ್ಲದೆ ಮಾಡುವಂಥ ಒಂದು ರೀತಿ ಆಗಿತ್ತು. ಯಾಕಂದ್ರೆ ನೋಡ್ತೇವೆ ಅಲ್ಲಿ ಅವ್ರಿಗೆ ಏನು ಹೇಳ್ತದೆ, ದೇವರು ನಾನು ನಿಮ್ಮ ಪರವಾಗಿ ಹೋರಾಡ್ತೇನೆ, ನಾನೇ ನಿಮ್ಮ ಪರವಾಗಿ. ಇಲ್ಲಿ ಏನು ಮಾಡ್ತದೆ ದೇವರು, ಅಷ್ಟೊಂದು ಅವ್ರು ಹೇಳ್ತಾರ, ಆಯ್ತು ಬಿಡು ನೋಡ್ರ ಏನಾಗುತ್ತೆ ಅಂತ ಹೇಳಿ ಒಬ್ಬ ದೂತನ ಕಳೆದ 1,85,000 ಜನರನ್ನು ಸಂಹಾರ ಮಾಡಿದ. ಅನೇಕರು ಇದು ನಂಬಲ್ಲ, ಇತಿಹಾಸದಲ್ಲಿ ನಂಬಲಿಕ್ಕಿಲ್ಲ ಜನ, ಇದೆಲ್ಲ ಹೇಳುತ್ತೆ. ಅದು ದೇವರು ಅದಕ್ಕಿಂತಲೂ ಶಕ್ತನಾಗಿದ್ದಾನೆ, ಅದಕ್ಕಿಂತಲೂ ಶಕ್ತನಾಗಿದ್ದಾನೆ. ಆತನ ದೂತನನ್ನು ಕಳಿಸಿ 1,85,000 ಜನ ಕಳಿಸಿದ. ಯಾವ ಇಸ್ರೇಲ್ನ ಮೋಶೆಯ ಸೈನಿಕರೆಲ್ಲ ಹೋಗಿ ಇಲ್ಲಿ ಹೆಜ್ಗೆ ಅನ್ನೋ ಕಾಲಕ್ಕೆ ನೋಡುವಾಗ ಇಲ್ಲಿ ಇಸ್ರೇಲ್ ಸೈನಿಕರು ಹೋಗಿ ಏನಾರು ಮಾಡಿದ್ರ? ಅದಕ್ಕೆ ನೋಡ್ತೇವೆ. ಒಂದು ರೀತಿ ನಾವು ನೋಡ್ಬೇಕಾದ್ರೆ 1 ಸಮುವೇಲ 17:38 ನೋಡ್ತೇವೆ. 1 ಸಮುವೇಲ 17:38, 1 ಸಮುವೇಲ 17:38. ಆಗ ಸೌಲನು ದಾವೀದನಿಗೆ ತನ್ನ ಆಯುಧಗಳನ್ನು ತುಳಿಸಿ ಅವನ ತಲೆಯ ಮೇಲೆ ಒಂದು ಹಿತ್ತಾಳೆ ಶಿರಸ್ತ್ರಾನ್ನು ಇಟ್ಟು ಅವನಿಗೆ ಕವಚವನ್ನು ತೊಡಿಸಿದನು. ಮತ್ತು ದಾವೀದನು ಅವನ ಕತ್ತಿಯನ್ನು ತನ್ನ ಆಯುಧಗಳ ಮೇಲೆ ಕಟ್ಟಿಕೊಂಡು ಹೋಗಬೇಕಿದ್ದನು, ಆದರೆ ಅವನಿಗೆ ಅಭ್ಯಾಸವಿದ್ದಿಲ್ಲ. ಆಗ ದಾವೀದನು ಸೌಲನಿಗೆ, ನಾನು ಅವುಗಳ ಅಭ್ಯಾಸವಿಲ್ಲದರಿಂದ ಇವುಗಳ ಸಂಗಡ ಹೋಗಲಾರೆಂದು ಹೇಳಿ ಅವುಗಳನ್ನು ತೆಗೆದಿಟ್ಟು ತನ್ನ ಕೋಲನ್ನು ತನ್ನ ಕೈಯಲ್ಲಿ ಹಿಡಿದು ಹಳ್ಳದಲ್ಲಿರುವ 5 ನುಣುಪಾದ ಕಲ್ಲುಗಳನ್ನು ಆದುಕೊಂಡು ಅವುಗಳನ್ನು ತನಗಿರುವ ಕುರುಬರ ಚೀಲದಲ್ಲಿ ಹಾಕಿ ತನ್ನ ಕವಡೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಫಿಲಿಸ್ಟಿಯನ ಬಳಿಗೆ ಹೋದನು. ಹೋದ ನಂತರ ಏನಾಯ್ತು ಎಲ್ಲ ನೋಡ್ತೇವೆ. ಆತನು ಆಯುಧಗಳನ್ನೆಲ್ಲ ಹಾಕಿ ಪ್ರಯತ್ನ ಮಾಡ್ದ, ಆದರೆ ಆಗ್ಲಿಲ್ಲ. ಇವು ಭಾರ, ಇದನ್ನೇ ಹೊತ್ಕೊಂಡೆಲ್ಲ ಹೋಗ್ಲಿ, ಬೇಡ ಸೌಲನೇ ಬೇಡ ಅಂತೇಳಿ ಅವಳನ್ನು ತೆಗೆದಿಟ್ಟು ತನ್ನ ಕೋಲನ್ನು ನುಣುಪಾದ 5 ಕಲ್ಲುಗಳನ್ನು ತಗೊಂಡಾದ. ಆದರೆ ಈತನು ಮಾಡುವಂಥ ಪ್ರಾರ್ಥನೆ ಮತ್ತು ನಮಗಿರುವಂಥ ಪ್ರಾರ್ಥನೆ ವ್ಯತ್ಯಾಸ. ಅಥವಾ ಅವನು ಯಾಕೆ ಪ್ರಾರ್ಥನೆ ಮಾಡ್ದ, ಅದು ಏನಾಗಿತ್ತು ಅನ್ನು ಮಾಡಲ್ಲ. ಇನ್ನು ಕೆಲವರು ಇದರ ಪಾಠಗಳು ಬಂದ ತಕ್ಷಣ 5 ನುಣುಪಾದ ಕಲ್ಲುಗಳಂದ್ರೆ ಏನು ಹೇಳಿಲ್ಲ, ದೇವರ ವಾಕ್ಯದಲ್ಲಿ ಏನು ಹೇಳಿಲ್ಲ. ಇವ್ರು ಬಂದು ಅದ್ರ ಮೇಲೆ ಒಂದು ಕತೆ ಕಟ್ಟಿ ಒಂದು ಹೇಳ್ಬಿಡೋದು,
5 ಕಲ್ಲುಗಳಂದ್ರೆ ನುಣುಪ ಅಂದ್ರೆ ಇದ್ರ ಅರ್ಥ, 1 ಕಲ್ಲು ಅಂದ್ರೆ ಇದು, 2ನೇ ಕಲ್ಲು ಅಂದ್ರೆ ಇದು, 5 ಅಂದ್ರೆ ಹಿಂಗೆ ಎಲ್ಲ ಸುಳ್ಳು ಬೋಧನೆ. ಆದ್ರೆ ಜನ ಕೇಳಿಸ್ಕೊಳ್ಳೋಂಥವ್ರಿಗೆ ಕೂಡ ಅಂತ ಕಥೆಗಳೇ ಭಾಳ ಚೆನ್ನಾಗಿದವು. ಒಳ್ಳೆ ಥಾಟು. 5 ಕಲ್ಲುಗಳನ್ನ ಅದ ಬೈಬಲಲ್ಲಿ ಹೇಳಿಲ್ಲ, ಅದಕ್ಕೆ ಕಥೆಗಳು ಕಟ್ಟೋದು ಬೇಕಿಲ್ಲ. ಆದರೆ ಇಂಥ ಬೋಧನೆಗಳೇ ಭಾಳ ಜನಕ್ಕೆ ಇಷ್ಟ ಆಗುತ್ತೆ. ಮತ್ತು ಇಂಥವ್ರು ಹೇಳೋರಿದ್ದಾರೆ, ಸುಮ್ಮನೆ ಕಥೆಗಳು ಕಟ್ಟೋದ್ರ ಮೇಲೆ ಇಲ್ಲ, ಅದರಲ್ಲಿಲ್ಲ. ಅದ್ರಲ್ಲಿರೋದಂತ ಅಂದರೆ ಆತನು ಹೇಳ್ತಾರೆ, ನನಗೆ ಶಸ್ತ್ರಾಭ್ಯಾಸಗಳಿಂದ ನನಗೆ ಅಭ್ಯಾಸವಿಲ್ಲ, ಮತ್ತು ಅವುಗಳ ಹಾಕೊಂಡು ಮಾಡೋಕ್ಕೆ ಏನಲ್ಲ, ಬೇಡ, ನನ್ನ ಕೋಲು ನನ್ನ ಕವಣೆ ಸಾಕು. ಮುಂದೆ ಆತನು ಯಾಕೆ ಹೇಳ್ದ ಇಲ್ಲಿ ಬರುವಾಗ, ಮುಂದೆ 40 ನಿಮಿಷ ಹೇಳ್ತಾನೆ, 41 ನಿಮಿಷ ಹೋಗೋಣ. ಆಗ ಫಿಲಿಸ್ಟಿಯನ್ ನಡೆದು ದಾವೀದನ ಬಳಿಗೆ ಸಮೀಪಿಸಿ ಬಂದನು. ಅವನ ಖೇಡವನ್ನು ಹಿಡಿಯುವವನು ಅವನ ಮುಂದೆ ನಡೆದನು. ಫಿಲಿಸ್ಟಿಯನು ದಾವೀದನ ದೃಷ್ಟಿ ನೋಡಿದಾಗ ಅವನು ಕೆಂಪಾದವನಾಗಿಯೂ ಸೌಂದರ್ಯ ರೂಪವುಳ್ಳನಾಗಿಯೂ ಇರುವ ಹುಡುಗನಾದ್ದರಿಂದ ಅವನನ್ನು ತಿರಸ್ಕರಿಸಿ ದಾವೀದನಿಗೆ, ನೀನು ಕೋಲು ಹಿಡಿದುಕೊಂಡು ನನ್ನ ಬಳಿಗೆ ಬರುವ ಹಾಗೆ ನಾನು ನಾಯಿಯೋ ಎಂದು ಹೇಳಿ ಆ ಫಿಲಿಸ್ಟಿಯನು ತನ್ನ ದೇವರುಗಳಿಂದ ದಾವೀದನನ್ನು ಶಪಿಸಿದನು. ಮತ್ತು ದಾವೀದನಿಗೆ, ನೀನು ನನ್ನ ಬಳಿಗೆ ಬಾ, ನಿನ್ನ ಮಾಂಸವನ್ನು ಆಕಾಶದ ಪಕ್ಷಿಗಳು ಅಡವಿಯ ಮೃಗಗಳಿಗೂ ಆಹಾರವಾಗಿ ಕೊಡೆನು. ಆಗ ದಾವೀದನು ಫಿಲಿಸ್ಟಿಗೆ, ನೀನು ಕತ್ತಿಯ ಸಂಗಡಲು, ಈಟಿಯ ಸಂಗಡಲು, ಗುರಾಣಿಯ ಸಂಗಡಲು ನನ್ನ ಬಳಿಗೆ ಬರುತ್ತಿ, ಆದರೆ ನೀನು ನಿಲ್ಲಿಸಿದ ಇಸ್ರಾಯೇಲಿನ ಸೈನ್ಯಗಳ ದೇವರಾದಂಥ ಸೈನ್ಯಗಳ ಕರ್ತನ ಹೆಸರಿನಲ್ಲಿ ನಿನ್ನ ಬಳಿಗೆ ಬರುತ್ತೇನೆ. ಕರ್ತ ನಿನ್ನನ್ನು ನನ್ನ ಕೈಯಲ್ಲಿ ಒಪ್ಪಿಸಿಕೊಡು, ಮತ್ತು ನಾನಿನ್ನು ಹೊಡೆದು ಬಿಟ್ಟು ನಿನ್ನ ತಲೆ ನಿನ್ನ ತೆಗೆದು ಫಿಲಿಸ್ಟಿಯರ ದಂಡಿನ ಹೆಣಗಳನ್ನು ಇದನ್ನ ಆಕಾಶದ ಪಕ್ಷಿಗಳ ಮೃಗಗಳಿಗೂ ಆಹಾರವಾಗಿ ಕೊಡ್ತೇನೆ ಅಂತ ಹೇಳ್ದ. ಆದರೆ ನಾವು ನೋಡುವಾಗ ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾನೆ, ಅದು ನಮಗೆ ಸಿಕ್ಕರೆ ಒಳ್ಳೆಯದು. ನೋಡ್ತೇನೆ, ಇಲ್ಲಿ ಒಂದು ವಚನ ನನಗೆ ಸಿಕ್ಕಿಲ್ಲ. ಅಲ್ಲೇನಂದ್ರೆ, ಈ ಸುನ್ನತಿ ಇಲ್ಲದಂಥವನು ನನಗೆ ನಮ್ಮ ದೇವರ ಬಗ್ಗೆ ಅಥವಾ ನಮ್ಮ ಬಗ್ಗೆ ಏನು ಮಾತಾಡ್ತಾನೆ, ಅಲ್ಲಿ ವ್ಯತ್ಯಾಸ ಎರಡೇತ್ತು. ಸುನ್ನತಿ ಇಲ್ಲದಂಥ ಗೊಲ್ಯಾತನು, ಸುನ್ನತಿ ಆದಂಥ ದಾವೀದನು, ಈ ವ್ಯತ್ಯಾಸ ಅಲ್ಲಿತ್ತು. ದೇವರು ಅವರೊಂದಿಗೆ ಆ ಒಡಂಬಡಿಕೆ ಮಾಡಿಕೊಂಡಿದ್ದ, ದೇವರು ಆ ವಾಗ್ದಾನಗಳನ್ನು ಅವ್ರಿಗೆ ಕೊಟ್ಟಿದ್ದ. ದಾವೀದನ ಆ ಹೆಸರಿನ ಮೇಲೆ ಅದರ ಅಂದಿರ್ತಾರೆ, ಆ ಒಡಂಬಡಿಕೆ ನಂಬಿಕೆ ಇಟ್ಟು ಆತನು ಆ ಕಾರ್ಯ ಮಾಡೋದು. ಮತ್ತು ಒಂದೇ ವ್ಯತ್ಯಾಸ ಹೇಳ್ತಾನೆ, ಸುನ್ನತಿ ಇಲ್ಲದಂಥ ಇವನು, ನಾನು ಸುನ್ನತಿ ಆಗಿರುವಂಥವನು. ಈ ಹೆಸರಿದ್ರೆ ಅಂದರೆ ಆ ವಾಕ್ಯ ಇದ್ರೆ ನೀವು ವಾಕ್ಯ ಭಾಗದಲ್ಲಿ ಆಮೇಲೆ ನೋಡೋಣ. ಯಾಕಂದ್ರೆ ದಾವೀದನಿಗೆ ತಾನು ಏನಾಗಿದ್ದೇನೆ, ದೇವರೊಂದಿಗೆ ತನ್ನ ಸಂಬಂಧವೇನಿದೆ, ತನ್ನೊಂದಿಗೆ ತನ್ನ ಜನರೊಂದಿಗೆ ದೇವರು ಏನನ್ನು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ ಅದರ ಏನಂತಾರೆ ಸ್ಪಷ್ಟತೆ ಆತನಿಗಿತ್ತು, ಅದರ ಮೇಲೆ ಆತನಿಗೆ ಭರವಸೆ ಇತ್ತು. ಆದ್ದರಿಂದ ಆತನು ಏನಂತಾರೆ ಆ ಒಂದು ಆಧಾರದ ಮೇಲೆ ಆತನು ಹೋದನು. ಇವತ್ತು ನಮಗೆ ಬರುವಾಗ ಹೊಸ ಒಡಂಬಡಿಕೆಯಲ್ಲಿ ಅಥವಾ ಕೃಪೆ ಕಾಲ ಇರುವಂಥ ನಮಗೆ ಅದು ಯಾವುದೂ ಇಲ್ಲ. ದೇವರು ನಮಗಂತೂ ಯಾವುದೇ ಸಂಗತಿಯನ್ನು ಒಡಂಬಡಿಕೆ ಮಾಡಿಕೊಂಡಿಲ್ಲ. ಅವರಿಗೆ ಮಾಡಿದ್ರು ಹಾಗೆ ಮಾಡಿಕೊಳ್ಳಾರ್ದಿರುವಾಗ ನಾವ್ಯಾಕೆ ಆ ವಾಕ್ಯಗಳನ್ನು ತೆಗೆದುಕೊಂಡು ನಾವು ಆತನಿಗೆ ದೇವರಿಗೆ ಬಂದು ವಾಕ್ಯವಿಟ್ಟು ಪ್ರಾರ್ಥನೆ ಮಾಡ್ತೇವೆ ಅಂದರೆ ಸರಿಯಲ್ಲ. ಯಾಕಂದ್ರೆ ನಾವು ಮಾಡುವಂಥ ಪ್ರಾರ್ಥನೆ ಅದಾಗಿಲ್ಲ. ಇಲ್ಲಿ ನೋಡುವಾಗ ಇಷ್ಟೊಂದು ಜನರು ಪ್ರಾರ್ಥನೆ ಮಾಡಿದ್ರು. ಮತ್ತು ಅಷ್ಟೇ ಅಲ್ಲ, ಇನ್ನು ಕೆಲವರು ಪ್ರೇಯರ್ ಆಫ್ ಜಾಬೇಜ್ ಅಂತ ಹೇಳ್ತಾರೆ. ಯಾಬೇಚನ ಪ್ರಾರ್ಥನೆ, ಯಾಬೇಚನ ಮನೆಯಲ್ಲಿ
ಹಾಕೊಂಡಿರ್ತಾರೆ, ಯಾಬೇಷನಂತೆ ಪ್ರಾರ್ಥನೆ ಮಾಡ, ಇವೆಲ್ಲ ಹೇಳೋಂಥದ್ದು ಏನು? ಅವ್ರು ಅಂತೆ ಮಾಡಕ್ಕೆ ಏನು ಮಾಡ? ಯಾಬೇಷ್ ಏನು ಪ್ರಾರ್ಥನೆ ಮಾಡ್ದ? ನೀವೇನೋ ಓದ್ತೀರಾ? ನಮಗೇನೋ ವಾಗ್ದಾನವೇ ಇಲ್ಲ, ಖಂಡಿತವಲ್ಲ ಇಲ್ಲ. ಅವರಿಗೆ ದೈಹಿಕವಾಗಿ ಅವರು ಪ್ರಾರ್ಥನೆ ಮಾಡುವಾಗ ಜನ ಹತರಾಗ್ತಿದ್ರು, ಜನ ಸಾಯ್ಬೇಕಿತ್ತು, ಅದಿತ್ತು. ಮತ್ತು ಇಲ್ಲ ನೋಡುವಾಗ ಅವರಿಗೆ ಯಾವುದೇ ಆಯುಧಗಳ ಬಗ್ಗೆ ಹೆಚ್ಚಿನ ಅಲ್ಲಿ ಹೇಳಿಲ್ಲ. ಯಾಕಂದ್ರೆ ದೇವ್ರ ಹೇಳ್ತಾರೆ, ನಾನೇ ಪರವಾಗಿ ಹೋರಾಡ್ತೇನೆ. ಆದರೆ ಇಲ್ಲಿರುವಂಥ ನಮಗೆ ಪ್ರಾರ್ಥನೆ ವ್ಯತ್ಯಾಸ ಅಂದರೆ, ಎಫೆಸ್ದಲ್ಲಿ ಏನು ಹೇಳ್ತಾನೆ? ಎಫೆಸ್ಗೆ ಬರುವಾಗ, ಎಫೆಸ್ 6ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲೇನು ಹೇಳ್ತಾನೆ? ನಾವಾದರೂ ಹೋರಾಡುವಂಥದ್ದು ರಕ್ತ ಮಾಂಸದಿಂದ. ಇಲ್ಲಿ ಹೇಳ್ತಾನೆ, ಎಫೆಸ್ 6:12 ಬರ್ತೇವೆ. ಯಾಕಂದ್ರೆ ನಾವು ಹೋರಾಡುವುದು ರಕ್ತ ಮಾಂಸಕ್ಕೆ ವಿರೋಧವಾಗಿ ಅಲ್ಲ, ಆದರೆ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಲೋಕದ ಅಂಧಕಾರ ಅಧಿಪತಿಗಳ ಮೇಲೆಯೂ ಆಕಾಶ ಮಂಡಲದ ಆತ್ಮಿಕ ದುಷ್ಟತನದ ಮೇಲೆಯೂ ಹೋರಾಡುವವರಾಗಿದ್ದೇವೆ. ನಮ್ಮ ಹೋರಾಟ ವಿಭಿನ್ನವಾಗಿದೆ, ರಕ್ತ ಮಾಂಸದೊಂದಿಗೆ ಇಲ್ವೇ ಅಲ್ಲ. ರಕ್ತ ಮಾಂಸವನ್ನು ಸಾಯಿಸುವಂಥದ್ದಲ್ಲ. ಜನರನ್ನು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹೇಳಿ ಈ ದೇಶವನ್ನೇ ನಾವು ವಶಪಡಿಸ್ಕೊಳ್ಳೋಣ, ಇಲ್ವೇ ಇಲ್ಲ. ಆದರೆ ಅನೇಕರಿಗೆ ಸುವಾರ್ತೆ ಹೇಳೋದಂದ್ರೆ ಅದೇ ಅವ್ರಿಗೆ ಅರ್ಥ. ಹಿಂಗೆ ಮಾಡೋದು, ಎಲ್ಲರೂ ಕ್ರಿಶ್ಚಿಯನ್ ಮಾಡೋಣ ಅಂತ. ಅದಲ್ಲ, ರಕ್ತ ಮಾಂಸದೊಂದಿಗೆ ಹೋರಾಟ ಮಾಡ್ತಾರೆ. ಮತ್ತು ಅವ್ರಿಗೆ ಏನಂತಾರೆ? ಯಾಕೆ ದಾವೀದನ ಬಗ್ಗೆ ಹೇಳಿದ್ರೆ, ಆತನಿಗೆ ಆಯುಧನೇ ಇಟ್ಟಿಲ್ಲ ದೇವ್ರು. ಆಯ್ತು, ಅದ್ರ ಮುಂದೆ ಕತ್ತಿ ತಕೊಂಡು ಹೋಗ್ತಾನೆ, ಯುದ್ಧ ಮಾಡ್ತಾನೆ, ಅವೆಲ್ಲ ಉಂಟು. ಆದರೆ ದೇವ್ರು ಅವ್ರಿಗೆ ಕಲಿಸಿದ್ದು ನೀವು ಯುದ್ಧ ಮಾಡಿ ಅಂತ ಹೇಳಿ ಕಲಿಸಲಿಲ್ಲ ದೇವ್ರವ್ರಿಗೆ. ಬದಲಾಗಿ ನಾನು ನಿಮ್ಮ ಪರವಾಗಿ ಯುದ್ಧ ಮಾಡ್ತೇನೆ. ಅಂದ್ರೆ ಹೊಸ ಅಥವಾ ಈ ಕೃಪೆ ಕಾಲದಿರುವಂತ ವಿಶ್ವಾಸಿಗಳಂತ ನಮಗೆ ದೇವ್ರೇ ಹೇಳ್ತಾರೆ, ಇವೆಲ್ಲರೂ ಹೋಗಿ ನಾವು ಅಬೇಚನಂತ ಪ್ರಾರ್ಥನೆ ಮಾಡ್ತೇನೆ, ಮೋಶೆ ಹಾಗೆ ಪ್ರಾರ್ಥನೆ ಮಾಡ್ತೇನೆ, ದಾವಿದನ ಹಾಗೆ ಪ್ರಾರ್ಥನೆ ಮಾಡ್ತೇನೆ, ಹಿಜ್ಕೀಯನ ಪ್ರಾರ್ಥನೆ ಮಾಡ್ತೇನೆ ಅಂದ್ರೆ ದೇವ್ರ ಹೇಳ್ತಾನೆ ಇಲ್ಲ. ಅವ್ರಂತ ನೀವ್ ಯಾಕೆ ಮಾಡ್ತಿಲ್ಲ? ನಿಮ್ಗೆ ಏನನ್ನು ಕೊಟ್ಟಿಲ್ಲ. ಯಾಕಂದ್ರೆ ಅದನ್ನೇ ನಾವು ಎಷ್ಟು ಸರಿ ಹೋದ್ರು ಸಾಕಾಗಲ್ಲ. ಯಾಕಂದ್ರೆ ಅದನ್ನ ಹೇಳ್ತಾರೆ, 2ನೇ ಅಧ್ಯಾಯ 11ನೇ ವಚನದಿಂದ ಇನ್ನೊಂದ್ಸರಿ ಓದೋಣ. ಎಫೆಸ 2ನೇ ಅಧ್ಯಾಯ 11ನೇ ವಚನ. ಆದ ಕಾರಣ ಪೂರ್ವಕಾಲದಲ್ಲಿ ಶಾರೀರಿಕವಾಗಿ ಅನ್ಯಜನರಾಗಿದ್ದು ಶರೀರದಲ್ಲಿ ಕೈಗಳಿಂದ ಮಾಡಲ್ಪಟ್ಟ ಸುನ್ನತಿ ಇದ್ದವರೆಂದು ಕರೆಯಲ್ಪಟ್ಟವರಿಂದ ಸುನ್ನತಿ ಇಲ್ಲದವರೆಂದು ನೀವು ಕರೆಯಲ್ಪಟ್ಟಿದ್ದೀರಿ. ದಾವೀದನು ಹೇಗೆ ಗೊಲಿಯಾತನಿಗೆ ಬೈತಾರಲ್ಲ, ಹಾಗೆ ನಾವು ಸುನ್ನತಿ ಇಲ್ಲದವರೇ ಆಗಿದ್ದೇವೆ. ಸುನ್ನತಿಗೆ ನಮಗೆ ಸಂಬಂಧ ಇಲ್ಲ. ಮತ್ತೆ ಆತನೇ, ಇದಲ್ಲದೆ ನೀವು ಆ ಕಾಲದಲ್ಲಿ ಕ್ರಿಸ್ತನಿಲ್ಲದವರು, ಇಸ್ರೇಲಿನ ಬಾಧ್ಯತೆಯಲ್ಲಿ ಹಕ್ಕಿಲ್ಲದವರು, ಪರಕೀಯರು, ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಿಗೆ ಅನ್ಯರು, ನಿರೀಕ್ಷಿಲ್ಲದವರು, ಈ ಲೋಕದಲ್ಲಿ ದೇವರಿಲ್ಲದವರು ಆಗಿದ್ರೆ ಅಂತ ಜ್ಞಾಪಕ ಮಾಡಿಕೊಡ್ರಿ. ಅಂದ್ರೆ ಇಲ್ಲಿ ಹಾಗೆ ನೀವು ಇನ್ನೂ ಇರಲಿಲ್ಲ. ಅಂದ್ರೆ ಪೂರ್ವಕಾಲದಲ್ಲಿ ನೀವು ನಂಬೋದಕ್ಕಿಂತ ಮುಂಚೆ ಅಂತ ಅದು ಹೇಳೋ ತಕ್ಷಣ ಕೆಲವರು ಹೇಳ್ತಾರೆ, ಹೌದು, ನಂಬೋದಕ್ಕಿಂತ ಮುಂಚೆ ಆಗಿತ್ತು, ನಂಬಿದ ಮೇಲೆ ನಾವು ಸ್ಪಿರಿಚುವಲ್ ಇಸ್ರೇಲ್ ಆಗ್ತೇವೆ, ಎಲ್ಲ ವಾಗ್ದಾನಗಳು. ಎಂದಿಗೂ ಇಲ್ಲ. ನಾವು ಹೇಗೆ ಇಸ್ರೇಲ್ ಆಗ್ತೇವೆ? ನಾವು ಹೋಗಿ ಸುನ್ನತಿ ಮಾಡ್ಕೊತಾಗ ಇಸ್ರೇಲ್ ಆಗಲ್ಲ. ಇಸ್ರೇಲ್ ಯಾಕೋಬನಿಗೆ ಹುಟ್ಟಿದಂಥ ಮಕ್ಕಳ ಸಂತಾನವೇ ಇಸ್ರೇಲ್ ಸಂತಾನ. ನಾವ್ಯಾರು ಹೋಗಿ ನಾವು ಇಸ್ರೇಲ್ ಆಗ್ತೇವೆ ಅಂದ್ರೆ ಎಂದಿಗೂ ಇಲ್ಲ. ಹಾಗಾಗದೇ ಇರುವಾಗ ಇಸ್ರೇಲ್ಗೆ ಹೇಳಿರುವಂಥ ವಾಗ್ದಾನ ನಾವು ತಗೊಂಡು, ದೇವರೇ ನಿನ್ನ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡ್ತೇನೆ, ಅರ್ಥವಿಲ್ಲದಂಥ ಪ್ರಾರ್ಥನೆ. ದೇವರ ನಮಗೆ ಚೆನ್ನಾಗಿ ಕಾಣುತ್ತೆ, ಇಲ್ಲ ನಮಗೆ ಅದು ಇಲ್ವೇ ಇಲ್ಲ. ಹಾಗಿಲ್ಲಿರುವಾಗ ನಮ್ಮ ಜೊತೆ ದೇವರು ಯಾವ ಒಡಂಬಡಿಕೆನೂ ಮಾಡ್ಕೊಂಡಿಲ್ಲ. ಮಾಡ್ಕೊಳ್ಳೋದಾಗೆ ಮಾಡ್ಕೊಂಡಿರುವಂಥವ್ರ ವಾಕ್ಯಗಳು ತಕೊಂಡು ಬಂದು ನಾವು ದೇವರೇ ನೀನು ಹೀಗೆ ಹೇಳಿದೆ ಮಾಡು ಅಂತಂದ್ರೆ ದೇವರು ನಗ್ತಾನೋ ಅಥವಾ ಕೋಪಗೊಳ್ತಾನೋ ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಅದು ಅರ್ಥವಾಗದೇ ಇರೋಂಥದ್ದು ಮಾಡ್ತೇವೆ. ಅನೇಕರು ಅದರ ಮೇಲೆ ಬೋಧನೆ, ಅನೇಕರು ಅದೇ ಪ್ರಾರ್ಥನೆ, ಮತ್ತು ನಾವು ಅದನ್ನೇ ಕಲಿತಿದ್ದೇವೆ. ನಮ್ಮ ಪ್ರಾರ್ಥನೆ ಆಗಲ್ಲ. ಅದಕ್ಕೆ ದೇವರು ಹೇಳ್ತಾನೆ ಇಲ್ಲಿ ನೋಡುವಾಗ, ರಕ್ತ ಮಾಂಸ ಸಂಗಡಲ್ಲ ಅವರಿಗೆ. ಅದಕ್ಕೆ ದಾವೀದ ಏನ್ ಮಾಡ್ದ, ನನಗೆ ಆಯುಧಗಳು ಬೇಡ, ಯಾವುದೇ ಏನಂತಾರೆ ಎದೆ ಕವಚ ಅದು ಇದು ಎಲ್ಲ ಬೇಡ ಅಂತ ಹೇಳಿ, ಕತ್ತಿನೂ ಬೇಡ ಹೊರಟ. ಇವತ್ತು ನಾವು ಅವರಂತೆ ಹೋರಾಟ ಮಾಡ್ತೇವಂತೇವೆ. ಆದರೆ ಇಸ್ರೇಲ್ ದೇವರು ಎಲ್ಲಿಯೂ ಇಲ್ಲಿ ಹೇಳಿದಂಥ ಆಜ್ಞೆ ಹೇಳಿರಲಿಲ್ಲ. ನಮಗೇನು ಹೇಳ್ತಾನೆ 6ನೇ ದಿನದಲ್ಲಿ, ಎಫೆಸ 6ನೇದಲ್ಲಿ ಬರುವಾಗ, ಇಲ್ಲಿ ಬರುವಾಗ ಆತ್ಮೀಯ ಹೇಳ್ತಾನೆ ಅಂದ್ರೆ 6ನೇ 11ನೇ ವಚನ, ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಇಲ್ಲಿ ಹೇಳ್ತಾನೆ, ಅನೇಕರು ಪ್ರಾಬ್ಲಮ್ ಏನೆಂದ್ರೆ ಅನೇಕರಿಗೆ ಅನೇಕ ರಕ್ಷಣೆ ಹೊಂದಿದ್ದಾರೆ, ದೇವರ ವಾಕ್ಯಗಳ
ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಅವರು ಆಯುಧ ಇಲ್ಲದೆ ಓಡಾಡ್ತಿದ್ದಾರೆ ಅನೇಕರು. ಅವ್ರಿಗೆ ಗೊತ್ತಿಲ್ಲ ದೇವರು ಆಯುಧ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಅವ್ರಿಗೆ ಹೆಲ್ಮೆಟ್ ಇಲ್ಲ, ಬೆಲ್ಟ್ ಇಲ್ಲ, ಶೂ ಇಲ್ಲ. ಕೆಲವರು ಹಾಗೆ ಇದ್ದಾರೆ, ಕತ್ತಿ ಇಲ್ಲ, ಇದೆಲ್ಲ ನಂಬಿದ್ದಾರೆ. ಆದರೆ ಪಾಪ ಅವರಿಗೆ ಸರಿಯಾದಂಥ ಚರ್ಚ್ಗಳು ಸಿಕ್ಕಿಲ್ಲ, ಸರಿಯಾದಂಥ ಬೋಧಕರು ಸಿಕ್ಕಿಲ್ಲ, ಅವ್ರೇನಿಲ್ಲ. ಇನ್ನು ಕೆಲವರು ಆಯುಧಗಳನ್ನು ಹೊಂದಿದರೆ ಪರಿಪೂರ್ಣವಾಗಿ ಹೊಂದಿಲ್ಲ, ಅದನ್ನು ಅಪೂರ್ಣವಾಗಿ ಉಪಯೋಗಿಸುತ್ತೆ. ಇನ್ನು ಕೆಲವರು ಅವುಗಳನ್ನು ತಿಳ್ಕೊಂಡ್ರು ಕೂಡ ಅವುಗಳನ್ನು ಉಪಯೋಗಿಸುವಂಥ ತಿಳುವಳಿಕೆ ಅವರಿಗೆಲ್ಲ. ಆದರೆ ದೇವರು ಏನು ಹೇಳ್ತಾನೆ, ದೇವರೇ ನೀನು ಮೋಶೆಗೆ ಹೇಳಿದ ಹಾಗೆ ಇವಾಗ ಬಂದು ನೀನು ಈ ಜನರನ್ನು ನಾಶ ಮಾಡು, ಸಂಹರಿಸು. ದೇವರೇನು ಹೇಳ್ತಾನೆ, ನಾನು ಅವರಿಗೆ ಸರ್ವಾಯುಧಗಳನ್ನು ಕೊಟ್ಟಿರಲಿಲ್ಲ. ಮಗನೇ ಮಗಳೇ, ಎಫೆಸ 6:11 ಪ್ರಕಾರ ನಾನು ನಿನಗೆ ಸರ್ವಾಯುಧಗಳನ್ನು ಕೊಟ್ಟಿದ್ದೀನಿ, ನೀನು ಹೋಗಿ ಹೋರಾಟ ಮಾಡು. ಇಷ್ಟೇ ವ್ಯತ್ಯಾಸ. ನಾವು ದೇವ್ರು ಹೇಳಿದ್ರೆ ನಮಗೆ ಸರ್ವಾಯುಧಗಳು ಹಾಕಿ ಹೋಗಿ ಹೋರಾಟ ಮಾಡಿದ್ರೆ, ನಾವು ಹಳೆ ಒಡಂಬಡಿಕೆ ಯಾರಿಗೂ ಹೇಳಿದ್ರು ಪ್ರಾರ್ಥನೆ ತಗೊಂಡು ದೇವ್ರೆ ಹಿಂಗೆ ಮಾಡು, ಹಾಗೆ ಮಾಡು, ಸಂಹಾರ ಮಾಡು, ನಿನ್ನ ಹೆಸರು ಎಲ್ಲರಿಗೂ ಗೊತ್ತಾಗಲಿ, ಇವತ್ತು ರಾತ್ರಿ 1,55,000 ಜನ ಸತ್ತು ಹೋಗ್ಬೇಕು ಅಲ್ಲ. ಅದಕ್ಕೆ ನಾವು ನೋಡ್ತೇವೆ ನಮ್ಮ ಪ್ರಾರ್ಥನೆ ಹಾಗಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅದನ್ನೇ ಕಲಿಸ್ತಾನೆ ಒಂದು ರೀತಿಯ ಅರ್ಥದಲ್ಲಿ. ಮತ್ತೊಂದು ಸುವಾರ್ತೆ 26:53 ನೋಡ್ತೇವೆ. ಮತ್ತೊಂದು ಸುವಾರ್ತೆ 26:53 ಹೇಗೂ ಅಲ್ಲಿ ಇನ್ನೂ ಕೃಪೆಯ ವಿಷಯದಲ್ಲಿ ಸ್ಪಷ್ಟತೆ ಇರಲಿಲ್ಲ. ಆದರೆ ನಾವು ಆತ್ಮಿಕವಾಗಿ ಹೋಲಿಕೆ ಮಾಡ್ಕೋಬೇಕಾದ್ರೆ ಮತ್ತೊಂದು ಸುವಾರ್ತೆ 26:53 ನೋಡ್ತೇವೆ. ಮತ್ತೊಂದು ಸುವಾರ್ತೆ 26:53 ಮತ್ತಾಯ 26:53. ಆಗ ಯೇಸು ಅವನಿಗೆ, ನಿನ್ನ ಕತ್ತಿಯನ್ನು ತಿರುಗಿ ಅದರ ಒರೆಯಲ್ಲಿ ಸೇರಿಸು, ಯಾಕಂದ್ರೆ ಕತ್ತಿ ಹಿಡಿದವರಲ್ಲೂ ಕತ್ತಿಯಿಂದ ನಾಶವಾಗು. ನಾನು ಈಗ ನನ್ನ ತಂದೆಗೆ ಪ್ರಾರ್ಥಿಸಲಾರೆಂದು ಆತನು ಈಗಲೇ 12 ಗಣಗಳಿಗಿಂತ ಹೆಚ್ಚಾದ ದೂತ ನನಗೆ ಕೊಡಲಾರೆಂದು ನೀನು ನೆನೆಸುತ್ತೀಯೋ? ಇಲ್ಲಾಗಿದ್ದೇನು. ಅದಕ್ಕಿಂತ ಆಗಿದ್ರೆ ಪೇತ್ರ ಕತ್ತಿ ತಗೊಳ್ತಾನೆ, ಒಬ್ಬನಿಗೆ ಸಾಯಿಸಕ್ಕೆ ಪ್ರಯತ್ನ ಮಾಡ್ತಾನೆ. ಅಲ್ಲಿ ಏನಂದ್ರೆ 50ನೇ ವರ್ಷ ನೋಡ್ಕೊಂಬೋಣ, ಅಥವಾ 51ನೇ ವರ್ಷ. ಮತ್ತು ಇಗೋ, ಯೇಸುವಿನ ಸಂಗಡ ಇದ್ದವರಲ್ಲಿ ಒಬ್ಬನು ಕೈ ಚಾಚಿ ತನ್ನ ಕೈಯನ್ನು ಹಿಡಿದು ಮಹಾಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕಡಿದು ಹಾಕಿದನು. ಇದನ್ನು ನೋಡ್ತೇವೆ. ಆತನ ಕಿವಿ ಕಡ್ದು ಹಾಕಿರ್ಬೇಕಂದ್ರೆ ಕಿವಿ ಕಡೆಗೋಸ್ಕರನೇ ಹೊಡೆದಿಲ್ಲ, ಅವನು ಕಟ್ ಮಾಡಕ್ಕೆ ಇವನು ಪ್ರಯತ್ನ ಮಾಡ. ಅದೇನೋ ಹಿಂಗೆ ಸ್ವಲ್ಪ ಸ್ಲಾಂಟ್ ಮಾಡ್ತಾನೆ, ಅವಾಗ ಇಲ್ಲಿ ಬೇಡ ಇಟ್ಟು ಕಿವಿಯನ್ನು. ಮೊನ್ನೆ ಟ್ರಂಪ್ನು ಕೂಡ ಬ್ರೇನ್ಗೆ ಶೂಟ್ ಮಾಡೋಕ್ಕಾದ್ರೆ ಕಿವಿಗೆ ಬುಲೆಟ್ ಹತ್ತು ಹೋಗಿತ್ತು, ಬುಲೆಟ್ ಕಿವಿಗೆ ತಗಲಿತ್ತು. ಏನು ಮುಖ ತಿರುಗದ ಸ್ವಲ್ಪ, ಅವನು ತಲೆಗೆ ಬ್ರೇನ್ಗೆ ಗುರಿಟ್ಟಿದ್ದ ಸಾಯಿಸ್ಬೇಕಂತೇಳಿ. ಅದೇ ಸ್ವಲ್ಪ ತಿರುಗುವಾಗ ಕಿವಿಗೆ ಮಾತ್ರ ಗಾಯ. ಇಲ್ಲಿ ಸೈನಿಕನು ಕೂಡ ಪೇತ್ರ ಅವನ ತಲೆನೇ ಕತ್ತರಿಸಿ ಅಷ್ಟೊಂದು ಇದರಿಂದ ಕೋಪಗೊಂಡು ಆತನು ಪ್ರಯತ್ನ ಪಟ್ಟ. ಆದರೆ ಅವನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡುವಾಗ ತಲೆಯನ್ನು ಕಟ್ಟಾಗಲಿ, ಅಂದರೆ ಕಿವಿ ಮಾತ್ರ ಆಗುತ್ತೆ. ಆದರೆ ಕರ್ತನು ಆ ಕಿವಿಯನ್ನು ತಗೊಂಡ ಮತ್ತದನ್ನು ಮುಟ್ಟಿ ಸ್ವಸ್ಥಪಡಿಸ್ದ. ಆದರೆ ಇಲ್ಲಿ ಹೇಳುತ್ತಿದ್ರೆ, ಏನು ನೀನು ಮಾಡ್ತಾ ಇದ್ದಿ? ನಾನೀಗ ತಂದೆಯಾದ ದೇವರನ್ನು ಪ್ರಾರ್ಥನೆ ಮಾಡಿ 12 ಗಣಗಳ ದೇವದೂತರನ್ನು ಕರೆಸುವ. ದೇವದೂತರನ್ನು ಸೈನಿಕರು, ಅವರನ್ನು ಕರೆಸಲು ಸಾಧ್ಯವಿಲ್ಲ, ಅಥವಾ ನಾನು ಪ್ರಾರ್ಥನೆ ಮಾಡಿ ದೇವ್ರು ಕಳಿಸಲ್ಲ ಅಂತ ಹೇಳಿ ನಿಮ್ಗಿದ್ದೀರಾ. ಆದರೆ ಯುದ್ಧ ಬೇರೆ ಇದೆ, ನಾವು ಮಾಡುವಂಥ ಯುದ್ಧ ಬೇರೆ ಇದೆ. ನಾವು ಪ್ರಾರ್ಥನೆ ಮಾಡುತ್ತದೆ. ಅದಕ್ಕೆ ನಾವು ನೋಡುವಾಗ ಏನಂದರೆ, ಅದಕ್ಕೆ ಬರುವಾಗ ಅಂದರೆ ನಾವು ನಮ್ಮ ಈ ಒಂದು ಪ್ರಾರ್ಥನೆ ಅಥವಾ ಈ ಒಂದು ಅಭ್ಯಾಸದ ವಿಷಯನೇ ಬಂದದೆ ಅಂದರೆ 2 ಕೊರಿಂಥ 10:3 ಆ ಒಂದು ಥೀಮ್ ಹಾಕಿ ನೋಡ್ತೇವೆ. 2 ಕೊರಿಂಥ 10:3 2 ಕೊರಿಂಥ 10:3 2 ಕೊರಿಂಥ 10:3 ಯಾಕಂದರೆ ನಾವು ಶರೀರದಲ್ಲಿ ನಡೆದುಕೊಳ್ಳರಾದರೂ ಶರೀರ ಪ್ರಕಾರವಾಗಿ ಯುದ್ಧ ಮಾಡುವವರಲ್ಲ. ಶರೀರದಲ್ಲಿ ನಡೆಯುತ್ತೆ, ನಾವು ನಡೆಯುತ್ತೆ ಶರೀರದಲ್ಲಿ ಇದ್ದೇವೆ. ಶರೀರದೆಲ್ಲ ಬರೀ ನಾವು ಆತ್ಮಿಕ ಮಲ್ಕೊಳ್ಬ ನಡೆದಾಡುತ್ತಾರೆ, ಕೆಲಸ ಮಾಡುತ್ತಾರೆ, ಹೋಗಿ ಬರುತ್ತಾರೆ, ಎಲ್ಲ ಇದ್ದೇವೆ. ಶರೀರದಲ್ಲಿ ನಡೀತಾ ಇದ್ದೇವೆ. ಆದರೆ ಅಲ್ಲಿ ಆತ್ಮೀಯತನೇ ಶರೀರ ಪ್ರಕಾರವಾಗಿ ಯುದ್ಧ ಮಾಡುವವರಲ್ಲ. ಯಾಕಂದ್ರೆ ನಾವು ಉಪಯೋಗಿಸುವ ಯುದ್ಧಾಯುಧಗಳು ಶರೀರ ಸಂಬಂಧವಾದ ಆಯುಧಗಳಲ್ಲ, ಆದರೆ
ಅವು ದೇವರ ಮೂಲಕ ಬಲವಾಗಿದ್ದು ಬಲವಾದ ಕೋಟೆಗಳನ್ನು ಕೆಡಿ ಹಾಕುವಂಥವುಗಳಾಗಿವೆ. ನಾವು ಊಹೆಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಹೆಸರುಪಟ್ಟು ಉನ್ನತವಾದಗಳೆಲ್ಲವನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತೆಯು ಪರಿಪೂರ್ಣವಾದ ಮೇಲೆಲ್ಲ ಯೋಗಕ್ಕೆ ಪ್ರತಿಕಾರ ಮಾಡುವ ಹಾಗೆ ಸಿದ್ಧರಾಗಿದ್ದೇವೆ. ಇಲ್ಲ ನೋಡುವಾಗ ಎಲ್ಲ ಕೋಟೆಗಳನ್ನು ಕೆಡವಿ ಹಾಕ್ಬೇಕಂತಂದ್ರೆ ಇಲ್ಲಿ ಹೇಳುವಾಗ ನಾವು ಯಾರು ಪೌಲ ಯಾರೋ ಹೋಗಿ ಕೋಟೆ ಕೆಡುವುದನ್ನ, ಯಾರೋ ಬಿಲ್ಡಿಂಗ್ ಕೆಡುವುದನ್ನ ಇವತ್ತು ಫಿಸಿಕಲ್ ಆಗಿ ಅನೇಕರ ಯುದ್ಧ ಏನಿದೆ. ಇಸ್ರೇಲ್ ಬೇರೆ ಬೇರೆ ದೇಶ ನಡೀತದೆ. ಅವ್ರೇನ್ ಮಾಡ್ತಾರೆ? ಕೋಟೆಗಳನ್ನು ಕೆಡಿ ಹಾಕುತ್ತದೆ. ಅಂದ್ರೆ ಫಿಸಿಕಲ್ ಅಲ್ಲಿ ಇತ್ತು ಅವ್ರು ಹಾಕ್ತಾರೆ. ಎಲ್ಲಿ ಶಸ್ತ್ರಾಸ್ತ್ರಗಳಿವೋ, ಎಲ್ಲಿ ಕಮಾಂಡಿಂಗ್ ಸೆಂಟರ್ದಲ್ಲಿ ಬಾಂಬ್ ಹಾಕ್ತಾರೆ, ನಾಶವಾಗ್ತದೆ. ನಾವು ಅಂದ್ರೆ ಇದು ಮಾಡ್ತಾರೆ ನೋಡಿ. ಕೃಪೆ ಕಾಲಗತ್ತು ವಿಶ್ವಾಸಿಗಳು ಕೂಡ ನಾವು ಏನಾಗಿದ್ದೇವೆ, ನಾವು ಏನು ಮಾಡಬೇಕು, ನಮ್ಗೆ ದೇವ್ರು ಏನ್ ಕೊಟ್ಟಿದ್ದಾನೆ ಅವುಗಳ ಮರ್ತು ಹೋಗಿ ಅವರಂತೆ ಮಾಡೋದಕ್ಕೆ ಹಳೆ ಉಡಂಬಡಿಕೆ ಮಾಡಿದ್ರೆ ಹಾಗೆ ಮಾಡಬೇಕು. ಆದರೆ ಅದು ತಪ್ಪ. ನಾವು ಶರೀರದಲ್ಲಿ ನಡೆಯೋರಾಗಿದ್ದೇವೆ ಆದರೆ ಶರೀರದ ಆಯುಧಗಳನ್ನು ನಾವು ಶರೀರ ಪ್ರಕಾರದ ಆಯುಧಗಳನ್ನು ಅಥವಾ ಹೊಂದಿಲ್ಲ ಮತ್ತು ಆ ರೀತಿಯಾಗಿದ್ದ ನಡೆಸುವಂಥವರಲ್ಲ. ಬದಲಾಗಿ ಇಲ್ಲಿ ಅದನ್ನು ಕೋಟೆಗಳನ್ನು ಬಲವಾದ ಕೋಟೆಗಳಂದ್ರೆ ಅಲ್ಲಿ ಫಿಸಿಕಲ್ ಕೋಟೆ. ಆದರೆ ಇಲ್ಲಿ ಎಂದರೆ ಒಂದು ರೀತಿ ಅಪನಂಬಿಕೆಯ, ತಪ್ಪಿನ, ಸುಳ್ಳಿನ ಆಲೋಚನೆಗಳ ಆ ಕೋಟೆ ಕೆಡವಿ ಹಾಕಿ ನಾವು ದೇವರಿಗೆ ಸ್ಪಷ್ಟ ಮನಸ್ಸಿನ ಸಮಾಧಾನದಿಂದ ಇರುವಂತ ಅವ್ರಾಗಬೇಕು ಅಂತ ಹೇಳಿ ಇಲ್ಲಿ ದೇವರು ಕರೀತಾನೆ. ಅದಕ್ಕೋಸ್ಕರವೇ ಒಂದು ವಾಕ್ಯ ನೋಡ್ತೇವೆ. ಫಿಲಿಪಿಯವರಿಗೆ 4:6 ಫಿಲಿಪಿಯವರಿಗೆ 4:6 ಫಿಲಿಪಿಯವರಿಗೆ 4:6 ಫಿಲಿಪಿಯವರಿಗೆ 4:6 ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆಯನ್ನು ಮಾಡುತ್ತಾ ಕೃತಜ್ಞತೆಯನ್ನು ಪ್ರಾರ್ಥನೆ ಜ್ಞಾಪಕಗಳನ್ನು ಮಾಡುತ್ತಾ ನಿಮಗೆ ಬೇಕಾದ ತಿಳಿಪಡಿಸಿದೆ. ಎಲ್ಲ ಗ್ರಹಿಕೆ ನಿಮಗಿರೋ ಅಂದ್ರೆ ನೋಡುವಾಗ ಅದರ ಹಿಂದಿನ ವಾಕ್ಯಗಳನ್ನು ನೋಡುವಾಗ ಅಲ್ಲಿ ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ ಸುವಾರ್ತೆ ವಿಷಯದಲ್ಲಿ ಮಾಡಬೇಕಾಗಿರೋದು. ಇಲ್ಲಿ ಮಾಡುವಾಗ ನಾವು ನೋಡ್ತೇವೆ ಇಲ್ಲಿ ಆತನ ಹೇಳುವಾಗ ಮತ್ತೆ ಹಿಂದಿನ ಪುಸ್ತಕದಲ್ಲಿ ಹೇಳುವಾಗ ಅಂತಂದ್ರೆ ನಾನು ಇದಕ್ಕೋಸ್ಕರವೇ ಸುವಾರ್ತೆಯ ರಾಯಭಾರಿಯಾಗಿದ್ದು, ನೀವು ಅದರಲ್ಲೇ ಆಗಿದ್ದೀರ ಮತ್ತು ಅದಕ್ಕೋಸ್ಕರ ನಾನು ಸರಿಯಲ್ಲಿದ್ದೇನೆ ಅಂತ ಹೇಳುವಾಗ ಇಲ್ಲಿ ಪ್ರಾರ್ಥನೆ ಆತನ ಏನಾಗಿದ್ರೆ ಎಲ್ಲಾ ವಿಷಯಗಳಲ್ಲಿ ದೇವ್ರಿಗೆ ಪ್ರಾರ್ಥನೆ ಮಾಡೋದು ಏನಂದ್ರೆ ಇಲ್ಲಿ ಬರುವಾಗ ಇನ್ನೊಂದು ವಿಷಯಕ್ಕೆ ಬರ್ತೇವೆ. ಏನಂದ್ರೆ ಅನೇಕರು ಹೇಳ್ತಾರೆ ಪ್ರೇಯರ್ ಮೂವ್ಸ್ ಗಾಡ್ಸ್ ಹ್ಯಾಂಡ್ ಅಂತ ಹೇಳ್ತಾರೆ. ಮತ್ತು ಇವನ್ ಪ್ರೇಯರ್ ಮೂವ್ಸ್ ಗಾಡ್ ಅಂತ ಹೇಳೋರಿದ್ದಾರೆ. ಪ್ರಾರ್ಥನೆ ಏನಂತ ಪ್ರಾರ್ಥನೆ ಇಷ್ಟವಾಗಿದೆ. ನಮ್ಮೊಂದು ಸಾಂಗ್ಲ್ಲ ಕನ್ನಡದಲ್ಲಿ ಪ್ರಾರ್ಥನೆ ಭಕ್ತನ ಬಲವು ಹಾಡಿದಲ್ಲ, ಪ್ರಾರ್ಥನೆ ಭಕ್ತಿಯ ಬಲ ಪ್ರಾರ್ಥನೆ ಹಾಡಾಡ್ತೇವೆ. ಹೌದು, ಬಲ ಇದೆ ಅಂದ್ರೆ ಬಲ ರೀತಿಯಾಗಲ್ಲ. ಮತ್ತೆ ಇನ್ನೊಂದು ಮುಖ್ಯವಾದ ಸಂಗತಿ ನೆನಪು ಮಾಡ್ಕೋಬೇಕಾಗಿರೋದು ಏನಂದ್ರೆ ಈ ಆಯುಧಗಳು, ಇಷ್ಟೊಂದು ಆಯುಧಗಳು ಕೊಟ್ಟಿರೋ ದೇವರು, ಆಯುಧಗಳಲ್ಲಿ ಪ್ರಾರ್ಥನೆ ಅನ್ನೋದಿಲ್ಲ. ಅಲ್ಲಿ ಮೊನ್ನೆ FS6 ನೋಡ್ಕೊಂಡ್ಬಂದ್ರೆ FS6 ನೋಡ್ಕೊಂಡ್ಬಂದ್ರೆ ಅಲ್ಲಿ ಅನೇಕ ವಾಕ್ಯಗಳು ಹೇಳಲ್ಲ. ಶಿರಸ್ತ್ರಾಣ, ಬೆಲ್ಟ್, ಎದೆ ಕವಚ, ಶೂ, ಕತ್ತಿ ಅಲ್ಲೇನಿವೆ ಕ್ರಿಸ್ತನು ಮತ್ತು ಆತನ ವಾಕ್ಯ. ಪ್ರಾರ್ಥನೆ ಅನ್ನೋದಲ್ಲಿ ಇಲ್ವೇ ಇಲ್ಲ. ಪ್ರಾರ್ಥನೆ ಕೂಡ ಒಂದು ರೀತಿ ಹೋರಾಟ ಮಾಡಬೇಕು, ಜಾಬೀನ ಪ್ರೇರಣೆ ಮಾಡಬೇಕು, ಮೋಶೆಗೆ ಪ್ರೇರಣೆ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಕ್ಕಂದ್ರೆ ದೇವರು ಆಯುಧಗಳಲ್ಲಿ ಪ್ರಾರ್ಥನೆ ಕೂಡ ಇಡ್ತದ. ಪ್ರಾರ್ಥನೆ ಇಟ್ಟು ಪ್ರಾರ್ಥನೆ ಸೆಪರೇಟ್ ಆಗ್ತದೆ. ಪ್ರಾರ್ಥನೆ ವಿಷಯವೇ ಬೇರೆ. ಅಲ್ಲ ನೋಡುವಾಗ ದೇವರ ವಾಕ್ಯ ಉಂಟು, ದೇವರ ಆತ್ಮನ ಉಂಟು, ಕರ್ತನ ಸ್ವತಃ ದೇವರ ವಾಕ್ಯ ಆಗಿರುತ್ತೆ, ಕರ್ತನಾಥ ಯೇಸುಕ್ರಿಸ್ತನು. ಇವುಗಳನ್ನೇ ಪ್ರತಿನಿಧಿಸುವಂತ ಆಯುಧಗಳು ಉಂಟು. ಅದರಲ್ಲಿ ಆತನು ಅದಕ್ಕೆ ನೀವು ಶಸ್ತ್ರಾಣ ಹಾಕೊಂಡಿದ್ರಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ರಿ ಹೇಳಲ್ಲ. ಈ ಪ್ರಾರ್ಥನೆ ವಿಭಿನ್ನವಾಗಿರ್ತದೆ. ನಾವು ಪ್ರಾರ್ಥನೆ ವಿಭಿನ್ನವಾಗಿದೆ. ನಾವು ಹಾಗೆ ಯೋಚನೆ ಮಾಡ್ತಾರಲ್ಲ. 2 ತಿಮೋಥೆ 2:2-3 ನೋಡ್ತೇವೆ. 2 ತಿಮೋಥೆ 2:2-3 ನೋಡು. 2 ತಿಮೋಥೆ 2:2-3 ನೋಡು. 2 ತಿಮೋಥೆ 2:2-3 ಅನೇಕ ಸಾಕ್ಷಿಗಳ ಮುಂದೆ ನೀನು ನನ್ನ ಕೇಳುವುಗಳನ್ನೇ ಇತರರಿಗೆ ಸಹ ಬೋಧಿಸತಕ್ಕರಾದ
ನಂಬಿಕಸ್ಥ ಮನುಷ್ಯನಿಗೆ ಒಪ್ಪಿಸಿಕೊಡು. ಆದರೆ ನೀನು ಒಳ್ಳೆ ಸೈನಿಕರಂತೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗೋನು ಈ ಜೀವನದ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳದೆ ತಾನು ಸೈನಿಕನನ್ನಾಗಿ ಆರಿಸಿಕೊಂಡವನನ್ನು ಮೆಚ್ಚಿಸುತ್ತಾನೆ. ಇದಲ್ಲದೆ ಯಾವನಾದ್ರೂ ಪ್ರಯಾಣದಲ್ಲಿ ಹೋರಾಡುವಾಗ ನಿಯಮ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಕಿರೀಟವಿಲ್ಲ. ಪ್ರಯಾಸ ಪಡೋದು ವ್ಯವಸಾಯಗಾರನು ಫಲಗಳಲ್ಲಿ ಮೊದಲೇ ಪಾಲುಗಾರನಾಗಿರ್ತಕ್ಕದ್ದು. ನಾನು ಹೇಳೋದನ್ನು ಯೋಚಿಸು ಮತ್ತು ಅರ್ಥ ಎಲ್ಲದರಲ್ಲೂ ನಿನಗೆ ವಿವೇಕವನ್ನು ದಯಪಾಲಿಸಲಿ. ಇದೆಲ್ಲ ಪ್ರಾರ್ಥನೆ. ಈ ಪ್ರಾರ್ಥನೆ ಏನಾಗಿದೆ ಇಲ್ಲಿ ನೋಡುವಾಗ ಅಂದ್ರೆ ಯುದ್ಧಕ್ಕೆ ಹೋಗುವನು ಈ ಜೀವನದ ವ್ಯವಹಾರಗಳಲ್ಲಿ ಸಿಕ್ಕುವ ತನ್ನನ್ನು ಸೈನಿಕರನ್ನಾಗಿ ಆರಿಸಿಕೊಂಡವನಿಗೆ ಕೊಂಡವರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾನೆ. ನಾವು ಇಲ್ಲಿ ನೋಡುವಾಗ ಅಂದ್ರೆ ಯುದ್ಧ ಮಾಡೋಕೆ ದೇವರು ಕರೆದಿದ್ದಾನೆ ಇಲ್ಲಿ. ಮತ್ತೆ ನೋಡುವಾಗ ಇಲ್ಲೇನಂದ್ರೆ ಪೌಲನ ಪ್ರಾರ್ಥನೆ ಯಾವಾಗಲೂ ನಾವು ಆ ಒಂದು ವಚನ ನಮ್ಗೆ ಸಿಕ್ಕಿಲ್ಲ. ಅಲ್ಲಿ ನೋಡುವಾಗ ಏನಂದ್ರೆ ದೇವ ಶಾಂತಿ ನಮ್ಮಲ್ಲಿ ಬರಲಿ ಅನ್ನೋಂಥ ಪ್ರಾರ್ಥನೆ. ಅಂದ್ರೆ ಇಲ್ಲಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಪ್ರಾರ್ಥನೆ ಏನಾಗಿತ್ತು ಅಂದ್ರೆ ಸ್ಥಿತಿಗಳನ್ನು, ಜನರನ್ನು ಏನಂತಾರೆ ಥಿಂಗ್ಸ್ ಚೇಂಜ್ ಮಾಡೋದು, ಸಿಚುವೇಶನ್ ಚೇಂಜ್ ಮಾಡುವಂಥದ್ದು ಆ ಪ್ರಾರ್ಥನೆ ಉದ್ದೇಶವಾಗಿತ್ತು. ಹೊಸ ಒಡಂಬಡಿಕೆ ಅಂತ ಹೇಳೋದಕ್ಕಿಂತ ಕೃಪೆ ಕಾಲದಲ್ಲಿ ನಾವು ನಮಗೆ ಚರ್ಚಿಗೆ ದೇವರು ಕೊಟ್ಟಂತ ಪ್ರಾರ್ಥನೆ ಏನಾಗಿದೆ ಅಂದ್ರೆ ನಾವು ದೇವರನ್ನು ಮಾಡಕ್ಕಲ್ಲ. ಪ್ರೇಯರ್ ಮೂವ್ಸ್ ಗಾಡ್ಸ್ ಹ್ಯಾಂಡ್ಸ್ ಅಥವಾ ಪ್ರೇಯರ್ ಮೂವ್ಸ್ ಗಾಡ್ ಇಲ್ಲ. ಪ್ರೇಯರ್ ಮೂವ್ಸ್ ಅಸ್, ಪ್ರೇಯರ್ ಚೇಂಜಸ್ ಅಸ್. ಪ್ರಾರ್ಥನೆ ನಮ್ಮನ್ನು ಬದಲಾಯಿಸ್ತದೆ. ಪ್ರಾರ್ಥನೆ ನಮ್ಮ ಆಲೋಚನೆ ಬದಲಾಯಿಸ್ತದೆ, ನಮ್ಮ ಪರಿಸ್ಥಿತಿ. ಪೌಲನ ಎಲ್ಲ ಕಡೆಯಲ್ಲೂ ನಾನು ಸೆರೆಯಲ್ಲಿದ್ದೇನೆ, ಸ್ವಲ್ಪ ಆ ರಾಜನಿಗಾಗಿ ಪ್ರಾರ್ಥನೆ ಮಾಡ್ರಿ, ನನಗೆ ಬಿಡುಗಡೆ ಕೊಡಂಗೆ ಪ್ರಾರ್ಥನೆ ಮಾಡ್ರಿ, ಸೈನಿಕರಿಗೆ ಸ್ವಲ್ಪ ದೇವ್ರು ಒಳ್ಳೆ ಬುದ್ಧಿ ಕೊಡಂಗೆ ಪ್ರಾರ್ಥನೆ ಮಾಡ್ಲಿ ಅಲ್ಲ. ನಮ್ಮಲ್ಲಿ ಮಾಡ್ತಾರಲ್ಲ ಇವಾಗ ಅನೇಕ ಸಾರಿ ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಅನ್ಯರು ಬಸ್ ಪ್ರಯಾಣ ಮಾಡೋಕ್ಕಿಂತ ಮುಂಚೆ ನಿಂಬೆಹಣ್ಣು ತಗೊಂಬಂದು ಗಾಲಿ ಕೆಳಗಿಟ್ಟು ಮಾಡಿ ಅವರು ಹೋಗ್ತಾರೆ. ಅದಕ್ಕೆ ಇವರು ಕ್ರಿಶ್ಚಿಯನ್ ಅನ್ನೋರು ಇವರು ಒಂದು ನಾವು ಪ್ರೇಯರ್ ಮಾಡಕ್ಕೆ ಏನ್ ಮಾಡೋದು ಒಂದ ತಕ್ಷಣ ಅದೇ ಏನೋ ಪ್ರೇಯರ್ ಮಾಡ್ತಾರೆ. ಅದೆಲ್ಲ ದೇವರೇ ನೀನು ಡ್ರೈವರ್ಗೆ ಒಳ್ಳೆ ಬುದ್ಧಿ ಕೊಡು, ದೇವರೇ ನೀನು ಡ್ರೈವರ್ ಎಚ್ಚರವಾಗುವಂತೆ ನೋಡು, ದೇವರೇ ಡ್ರೈವರು ಚೆನ್ನಾಗಿ ನೋಡ್ಕೊಂಡು ಹೋಗಕ್ಕೆ ಮಾಡು. ದೇವ್ರಿಗೆ ಹೇಳ್ಕೊಡ್ಬೇಕು ಇವೆಲ್ಲ. ದೇವ್ರಿಗೆ ಡ್ರೈವರ್ಗೆ ಹೇಗೆ ಮಾಡ್ಬೇಕಂತ ಇವ್ರು ಹೇಳ್ಕೊಡ್ರಿ ದೇವ್ರಿಗೆ. ನಮ್ಮ ಪ್ರಾರ್ಥನೆ ಹಾಗಲ್ಲ. ಯಾಕಂದ್ರೆ ಅಂದ್ರೆ ನೋಡ್ಕೊಳ್ತಿರೋದು ಇಲ್ಲಿ ಕೃಪೆ ಕಾಲದವ್ರು ನಮ್ಮ ಪ್ರಾರ್ಥನೆ ಆಗಿದೆ. ನಮ್ಮ ಆಲೋಚನೆ ಬದಲಾಯಿಸ್ತದೆ. ನಮ್ಮ ಆಲೋಚನೆ ಯಾವ್ದ್ರಿಂದ ಏನಂತಾರೆ ಶಾಂತಿಯಿಂದ ಸಮಾಧಾನದಿಂದ ನಡೆಸ್ಕೊಳ್ತದೆ. ಪೌಲರು ನಾನು ಸೆರೆಯಲ್ಲಿದ್ದೇನೆ ಅದಕ್ಕೋಸ್ಕರ ಸೆರೆಯಿಂದ ಬಿಡುಗಡೆ ಆಗೋದಕ್ಕೋಸ್ಕರ ಪ್ರಾರ್ಥನೆ ಇಲ್ಲ. ಅಥವಾ ಏನಂತಾರೆ ನಾವೆಲ್ಲರೂ ಮಾಡ್ತೇವೆ, ನಮ್ಮ ಅವಶ್ಯಕತೆ ಇದೆ, ನಮ್ಮ ಏನೇನು ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಮುಖ್ಯವಾಗಿ ಕಷ್ಟದಿಂದ ಬಿಡುಗಡೆ ಹೊಂದುವುದಕ್ಕೆ ಅಥವಾ ಏನೋ ಒಂದು ಸಮಸ್ಯೆಯಿಂದ ಪರಿಹಾರ ಆಗೋದಕ್ಕೆ ಅಥವಾ ಪರಿಸ್ಥಿತಿ ಚೇಂಜ್ ಆಗೋದಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ನೋಡುವಾಗ ಎಲ್ಲ ಎಲೆಕ್ಷನ್ ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ರಿ ಗೊತ್ತಿಲ್ಲ, ಪ್ರಾರ್ಥನೆ ಮಾಡಿ ಮನಸ್ಸಲ್ಲಿದೆ ಅವ್ರಿಗೆ ಹೇಳಕ್ಕಿಲ್ಲ. ಅಂದ್ರೆ ಸುಮ್ಮನೆ ಹಾಕಿ ಪ್ರಾರ್ಥನೆ ಮಾಡೋದು ಬದಲಾಗಿ ಏನು ನೋಡ್ತೇವೆ ನಾವು ಹೇಳ್ತಾರೆ ನಮ್ಮನ್ನು ಬದಲಾಯಿಸೋದಕ್ಕೆ ಪ್ರಾರ್ಥನೆ, ದೇವರನ್ನು ಬದಲಾಯಿಸೋದಕ್ಕಲ್ಲ. ಅನೇಕರ ಪ್ರಾರ್ಥನೆ ಅಂದ್ರೆ ನಾವು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ವಿ ಅಂದ್ರೆ ದೇವರು ತನ್ನ ಮನಸ್ಸು ಚೇಂಜ್ ಮಾಡ್ಕೊಂಡು ಏನೋ ಬೇರೆ ಮಾಡ್ತಾನೆ ಅಂತ ಇವ್ರ ಉದ್ದೇಶ. ದೇವರು ತನ್ನ ಮನಸ್ಸನ್ನು ಚೇಂಜ್ ಮಾಡಿ. ಯಾಕೆ ದೇವ್ರ ಮನಸ್ಸು ಚೇಂಜ್ ಮಾಡಲ್ಲ ಅಂದ್ರೆ ದೇವರೆಂದು ತಪ್ಪಾದಂತ ನಿರ್ಧಾರ ಮಾಡಲ್ಲ. ದೇವ್ರ ತಪ್ಪಾದಂತ ನಿರ್ಧಾರ ಮಾಡಲ್ಲ. ಯಾರೋ ಪ್ರಾರ್ಥನೆ ಮಾಡಿದ ತಕ್ಷಣ ಓ ನಾನು ಮಾಡಿ ತಪ್ಪಿತಾ ಚೇಂಜ್ ಮಾಡೋಣ ಹಂಗಲ್ಲ. ನಮ್ಮ ಪ್ರಾರ್ಥನೆ ದೇವರ ಮನಸ್ಸು, ದೇವರ ಆಲೋಚನೆ, ದೇವರ ನಿರ್ಧಾರ ಚೇಂಜ್ ಮಾಡುತ್ತಲ್ಲ. ನಾವು ಪ್ರಾರ್ಥನೆ ಅಂದ್ರೆ ನಮ್ಮನ್ನು ಬದಲಾಯಿಸು. ನಾವು ಪ್ರಾರ್ಥನೆ ಮಾಡ್ತೇವೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತೇವೆ
ಜನರನ್ನು ಚೇಂಜ್ ಮಾಡೋದಕ್ಕೋಸ್ಕರ ಎಫೆಸ 3:13-14 ಎಫೆಸ 3ನೇದಲ್ಲಿ ನಮ್ಮ ಪತ್ರಿಕೆ ನೋಡ್ತೇವೆ 3ನೇ ಅಧ್ಯಾಯ 13-14 ಎಫೆಸ 13-14. ಆದ್ದರಿಂದ ನಿಮ್ಮ ನಿಮಿತ್ತ ನನಗುಂಟಾದ ಕಷ್ಟಗಳಿಗಾಗಿ ನೀವು ಧೈರ್ಯ ಬಿಡಬಾರದೆಂದು ನಾನು ಅಪೇಕ್ಷಿಸ್ತೇನೆ. ಅದು ನಿಮ್ಮ ಗೌರವವಾಗಿದೆ. ಇಲ್ಲಿ ಆತ್ಮ ಹೇಳ್ತಾರೆ, ಆದ್ದರಿಂದ ನಿಮ್ಮ ನಿಮಿತ್ತವಾಗಿ ನನಗುಂಟಾದ ಕಷ್ಟಗಳಿಗಾಗಿ ನೀವು ಧೈರ್ಯಗೆಡಬಾರದು. ಬದಲಾಗಿ ನೀವು ನನ್ನ ಕಷ್ಟಗಳಿಂದ ನಾನು ಬಿಡುಗಡೆ ಹೊಂದೋಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ, ಉಪವಾಸ ಪ್ರಾರ್ಥನೆ ಮಾಡ್ರಿ, ಆಲ್ ನೈಟ್ ಪ್ರೇಯರ್ ಮಾಡ್ರಿ. ಹೇಳಿಲ್ಲ ನನ್ನ ಬಿಡುಗಡೆಗೆ ಏನಿಲ್ಲ, ನೀವು ಧೈರ್ಯ ಈ ಕಾರಣದಿಂದ ನಾನು ಕರ್ನಾಟಕ ತಂದೆಯ ಮುಂದೆ ನನ್ನ ಮೊಣಕಾಲಲ್ಲಿ ಯಾವ ತರ ಹೆಸರನ್ನು ಸ್ವರ್ಗ ಮೂಲಕ ಕುಟುಂಬವನ್ನು ತಿಳಿದುಕೊಳ್ಳುವುದೋ ಆ ತಂದೆಯು ನಿಮಗೆ ತನ್ನ ಮಹಿಮೆ ಐಶ್ವರ್ಯಕರವಾಗಿ ಆತನ ಆತ್ಮ ಮೂಲಕ ಆತನಲ್ಲಿ ವಿಶೇಷ ಬಲವನ್ನು ಅನುಗ್ರಹಿಸುವ ಹಾಗೆಯೂ ಕ್ರಿಸ್ತನ ನಿಮ್ಮ ಹೃದಯಗಳಲ್ಲಿ ನಂಬಿಕೆ ಮೂಲಕ ವಾಸಿಸುವಂತೆಯೂ ನೀವು ಪ್ರೀತಿಯಲ್ಲಿ ಬೇರೆ ನೆಲೆಗೊಂಡು ನಿಂತು ಪ್ರಸಿದ್ಧರಿಗೆ ಅದರ ಅಗಲ ಉದ್ದ ಆಳನ ಎತ್ತರ ಗ್ರಹಿಸುವಂತೆಯೂ ಜ್ಞಾನಕ್ಕೆ ಇರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಂಡು ದೇವರ ಸಂಪೂರ್ಣತೆ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆಯೂ ನಿಮಗೆ ದಯಪಾಲಿಸಲೆಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ಪ್ರಾರ್ಥನೆ ಏನಿದೆ, ತನಗಾಗುತ್ತಿರುವಂತ ಕಷ್ಟಕ್ಕೆ ಬಿಡುಗಡೆ ಅಲ್ಲ, ಅಥವಾ ವಿಶ್ವಾಸಿಗಳು ಕಷ್ಟದಿಂದ ಬಿಡುಗಡೆ ಅಲ್ಲ. ಹಾಗಂತ ಹೇಳಿ ನಾವು ಪ್ರಾರ್ಥನೆ ಮಾಡಬಾರ್ದು. ಎಲ್ಲ ಪ್ರಾರ್ಥನೆ ಮಾಡಕ್ಕೆ ದೇವರು ಹೇಳಿದ್ದಾನೆ. ಪ್ರಾರ್ಥನೆ ಅದನ್ನ ನಾವು ತಿಮ್ಮತಿ ನೋಡ ಪ್ರಕಾರ ನಮ್ಗೆ ಬೇಕಾಗಿರೋಂತ ಆತ ಹೇಳ್ತಾನೆ ಮಾಡೋದಕ್ಕೆ ಇದೆ. ಆದ್ರೆ ಆತನ ಜೊತೆಲಿ ಹೇಳಿದಂತ ಏನಂದ್ರೆ 2 ತಿಮ್ಮತಿ 2ನೇ ಬರ್ತೇವೆ, ಅನೇಕ ಸಾಕ್ಷಿಗಳ ಮುಂದೆ ನೀನು ಕೇಳಿದ್ರೆ ಇತರರಿಗೆ ಬೋಧಿಸಕ್ತರಾದ ನಂಬಿಕೆ ಮನುಷ್ಯರಿಗೆ ಒಪ್ಪಿಸ್ಕೊಡು. ಆದ್ರಿಂದ ಒಳ್ಳೆ ಸೈನಿಕರಂತೆ ಶ್ರಮೆಯನ್ನು ಅನುಭವಿಸುವುದು. ಒಳ್ಳೆ ಸೈನಿಕನಂದ್ರೆ ಶ್ರಮೆಯನ್ನು ಅನುಭವಿಸುವಂಥದ್ದು. ಆದ್ರೆ ನಾವು ಶ್ರಮೆ ಬಂದ ತಕ್ಷಣ ಉಪವಾಸ ಪ್ರಾರ್ಥನೆ ಮಾಡಿ ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ನಾನು ಶ್ರಮೆಯಿಂದ ಬಿಡುಗಡೆ ಹೊಂದಬೇಕು. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅಥವಾ ಪ್ರಾರ್ಥನೆ ಏನಾಗಿದೆ, ನಾವೆಲ್ಲರೂ ಶ್ರಮೆ ಅನುಭವಿಸುವಂತ ಒಳ್ಳೆ ಸೈನಿಕರಾಗ್ರಿ. ಪೌಲನ ಪ್ರಾರ್ಥನೆ ಅಂದ ತಕ್ಷಣ ನಮ್ಮ ಯಾವುದೇ ಹೇಳ್ತಾರೆ ಕಷ್ಟಗಳಿಂದ ಬಿಡುಗಡೆ ಹೊಂದಬಾರದು ಅಂತ ಅರ್ಥ ಅಲ್ಲ. ಯಾಕಂದ್ರೆ ಅದನ್ನ ನಾವು ನೋಡಿದೆವು. ಅದಕ್ಕೋಸ್ಕರ ದೇವರು ತನ್ನ ಚಿತ್ತವನ್ನು ಒದಗಿಸಬಹುದು. ಅದನ್ನೇ ನಾವು 4ನೇ ದಿನ ನೋಡಿದೆವು. ಎಫೆಸ 4ನೇ ದಿನ ನೋಡಿರುತ್ತದೆ ಅಂದ್ರೆ 6ನೇ ವರ್ಷದಲ್ಲಿ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವವಯಸ್ಸದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ಏರ್ಪಡಿಸಬೇಕು. ಪೌಲನು ಇದನ್ನು ಬದಲಾಗಿ ನೀನು ನಿನ್ನ ವಾಕ್ಯಗಳಲ್ಲಿ ವಾಗ್ದಾನ ಮಾಡಿದ್ದೇವ್ರೆ, ಇವರನ್ನು ಸಾಯಿಸು, ಇವರನ್ನು ಇದು ಮಾಡು, ಇವ್ರಿಗೆ ಶಾಪ ಕೊಡು, ಅದು ಹಾಕು ಇದು ಹಾಕುವಲ್ಲ, ಅಥವಾ ಪರಿಸ್ಥಿತಿಗಳು ಬದಲಾಯಿಸುವಲ್ಲ. ನಮಗೆ ಬೇಕಾದ್ರೆ ನಾವು ರಿಕ್ವೆಸ್ಟ್ ಮಾಡೋದು, ನಮಗೆ ಬೇಕಾದ್ರು ನಿಮ್ಗೆ ಬೇಕಾದ್ರೆ ಎಲ್ಲಾ ವಿಷಯಗಳನ್ನು ಕೃತಜ್ಞತಾ ಸ್ತುತಿಗಳಿಂದ ಸರ್ವವಯಸ್ಸಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಸಿಚುವೇಶನ್ ಚೇಂಜ್ ಮಾಡಲ್ಲ. ನಾವು ಶ್ರಮೆಯನ್ನು ಅನುಭವಿಸಿದ ಸೈನಿಕರೇ ಆಗಿರ್ಬೇಕು. ಆದರೆ ನಮ್ಮ ಆಲೋಚನೆಯನ್ನು ಬದಲಾಯಿಸಿ ನಾವು ಕಷ್ಟದಲ್ಲಿಯೂ ಶಾಂತಿಯಿಂದ ಸಮಾಧಾನದಿಂದ ಅವರಿಗೆ ಎದುರಿಸಿ ಹೋಗುವಂತ ಶಕ್ತಿಯನ್ನು ಕೊಡ್ತಾರೆ. ಅದಕ್ಕೆ ನಾವು ಮಾಡುವಂತ ಪ್ರಾರ್ಥನೆ ಕೊನೆಯದಾಗಿ ನಾವು ಮಾಡಿಸುತ್ತೇವೆ, ನಾವು ಜನರನ್ನು ಬದಲಾಯಿಸುತ್ತಲ್ಲ, ಬದಲಾಗಿ ಜನರ ಮನಸ್ಸನ್ನು ಬದಲಾಯಿಸೋದಕ್ಕೆ ನಾವು ಸುವಾರ್ತೆ 1 ಸಾರಿ ಹೇಳ್ತೇವೆ, 2 ಸಾರಿ ಹೇಳ್ತೇವೆ, ಅಥವಾ 3 ಸಾರಿ ಹೇಳ್ತೇವೆ, ಅಥವಾ ಯಾರು ಸುವಾರ್ತೆ ಹೇಳಿರ್ಬೋದು ಕೇಳಲಿಲ್ಲ, ಅಥವಾ 2 ಜನಕ್ಕೆ ಸುವಾರ್ತೆ ಹೇಳಿದ್ಮೇಲೆ ಅವರು ನಂಬಲಿಕ್ಕೆ ನಾವು ಮಾಡೋದು ಪ್ರಾರ್ಥನೆ. ನಾವು ಮಾಡ್ತೇವೆ, ದೇವರೇ ಇಂಥವ್ರಿಗೆ ನಾವು ಪ್ರಾರ್ಥನೆ ಮಾಡಿದ್ರೆ, ಇಂಥವ್ರಿಗೆ ಸುವಾರ್ತೆ ಹೇಳಿದ್ರೆ ಇದು ಅವರಲ್ಲಿ ದೇವರೇ ಇಂಥವರಿಗೆ ಈ ಒಂದು ಸಮಸ್ಯೆ ಇದೆ, ಅವರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ನಾವು ಅನೇಕ ಸಾರಿ ಅನೇಕ ಬಗ್ಗೆ ನಾವು ಅದೇ ಒಂದು ಏನಂತ ತೀರ್ಮಾನ ನಾವು ತೆಗೆದುಕೊಳ್ತೇವೆ.
ಅವ್ರಿಗೆ ಎಷ್ಟೇ ಹೇಳ್ರಿ ಅವ್ರು ಚೇಂಜ್ ಆಗಲ್ಲ, ಅವ್ರೇನ್ ಬದಲಾವಣೆ ಆಗ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಹಾಗೆ ಹೇಳುವಾಗ ನಾವೇನ್ ಪ್ರಾರ್ಥನೆ ಮಾಡ್ತೀವಿ? ದೇವರು ಎಂಥ ವ್ಯಕ್ತಿಯನ್ನು ಬದಲಾವಣೆ ಮಾಡೋಕ್ಕೆ ಆತನಿಗೆ ಶಕ್ತಿ ಉಂಟು. ನಾವು ಯಾರ ಬಗ್ಗೆಯೂ ಇದು ಆಗಲ್ಲ ಹಾಗೆ ಆ ಉದ್ದೇಶದಿಂದ ನಾವು ಪ್ರಾರ್ಥನೆ ಮಾಡೋ, ಏನ್ ಎಷ್ಟು ಮಾಡಿದ್ರು ಅದಂತೂ ಆಗಲ್ಲ, ಸರಿಯಾಗಲ್ಲ ಅಂತ ಹೇಳಿ ಮತ್ತೆ ಪ್ರಾರ್ಥನೆ ಅಲ್ಲ. ನಮ್ಮಿಂದ ಅಸಾಧ್ಯ, ಆ ವ್ಯಕ್ತಿಯಿಂದಲೂ ಅಸಾಧ್ಯ, ಆದರೆ ದೇವರೇ ನಿನಗೆ ಸಾಧ್ಯ ಉಂಟು. ನೀನು ಅವರ ಮನಸ್ಸನ್ನು ಬದಲು ರಕ್ಷಣೆ ಹೊಂದುವಂತೆ ಮಾಡುವಂಥದ್ದು, ತಮ್ಮ ಜೀವಿತಗಳನ್ನು ಬದಲಾಯಿಸುವಂತೆ ಮಾಡುವಂಥದ್ದು. ಅಥವಾ ತಮ್ಮ ಜೀವಿತದಲ್ಲಿ ಯಾವುದೋ ಪ್ರಾಬ್ಲಮ್ಗಳಿರುವಾಗ ನಾವು ಹೇಳೋದು ಮಾತುಗಳು ಕೇಳ್ತಾ ಇಲ್ಲ, ನಾವು ಹೇಳೋದು ಮಾತುಗಳು ಅರ್ಥ ಆಗ್ತಾ ಇಲ್ಲ, ನಾವು ಹೇಳಿರುವಂಥದ್ದು ತಪ್ಪಾಗಿ ಕೂಡ ತಿಳ್ಕೊಂಡಿರ್ತಾರೆ. ನಾವು ಮಾಡುತ್ತೇವೆ, ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋದು. ದೇವರೇ ಅವರ ಮನಸ್ಸಲ್ಲಿ ನಿನ್ನ ಆಲೋಚನೆ ತಿಳಿಸಿ, ನಾನೇನು ಹೇಳಿದನು ಅದು ಎಂತಾರೆ ಅಲ್ಲಿ ಕಾರ್ಯಗತ ಮಾಡು. ಮತ್ತು ನಾನು ಹೇಳೋದು ಕೂಡ ನನ್ನ ಆಲೋಚನೆಗಳು ಅದು ಆತ್ಮನಲ್ಲಿ ಅದು ಅದಕ್ಕೋಸ್ಕರ ನಮ್ಮ ಪ್ರಾರ್ಥನೆ, ಕವನೆಂಟ್ ಪ್ರಾರ್ಥನೆ ಬೇರೆ, ಒಡಂಬಡಿಕೆ ಹೊಂದಿರುವಂತವರ ಪ್ರಾರ್ಥನೆ ಬೇರೆ, ತುಪ್ಪೆ ಕಾಲಿರುವಂತಾರೆ ನಮ್ಮ ಪ್ರಾರ್ಥನೆ ಬೇರೆ. ನಾವು ರಕ್ತ ಮಾಂಸದಿಂದ ಹೋರಾಡೋಂಥವ್ರಲ್ಲ. ಆದ್ರೆ ನಮ್ಗೆ ದೇವರು ಹೇಳ್ತಾರೆ, ನೀವ್ಯಾಕೆ ಪ್ರಾರ್ಥನೆ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡುವಾಗ ಅನೇಕ ಗುರುದತ್ತುಗಳು ಅವಕ್ಕೆ ಬಂದಾಗ ದೇವರು ಹೇಳ್ತಾರೆ, ಇಸ್ರೇಲ್ನ ಹಾಗೆ ಬಂದು ದೇವರು ನೀನು ದೇವದೂತನ ನಡೆಸಿ ಸಂಹಾರ ಮಾಡು, ಅದು ಮಾಡಂತ ಹೇಳಿದ್ರೆ ದೇವರು ಹೇಳ್ತಾರೆ, ಮಗನೇ ಮಗಳೇ ನಾನು ನಿನಗೆ ಸರ್ವಾಯವಂತ ಪಾಲಿಸಿ ಹೋಗಿ ಹೋರಾಟ ಮಾಡು. ಅದೇ ಶ್ರಮೆ ಅನುಭವಿಸೋಕಿದ್ದಿ ಹೋರಾಟ ಮಾಡು. ದೇವರು ಅದೇ ಅದು ಬದಲಾಗಿ ನಾವು ಆಯುಧಗಳೇ ಇಲ್ಲ, ನಮ್ಗೇನು ಇಲ್ಲ, ಅಲ್ಲಿ ಹಳೆ ಒಡಂಬಡಿಕೆ ಆಗದಂತೆ ದೇವರು ನೀನೇ ಕೆಲಸ ಮಾಡು. ದೇವರು ನಮಗೆ ಸರ್ವಾಯುಧ ಕೊಟ್ಟಿದ್ದಾನೆ, ಎಲ್ಲಾ ಆಯುಧಗಳನ್ನು ಉಪಯೋಗಿಸೋಣ. ಮತ್ತು ನಮ್ಮ ಹೋರಾಟ ರಕ್ತ ನಮ್ಮ ಹೋರಾಟ ಬೇರೆ ಪರಿಸ್ಥಿತಿಗಳು ಬದಲಾಗಲ್ಲ, ನಮ್ಮ ಹೋರಾಟ ಕಷ್ಟಗಳು ಬಿಡುಗೋಸ್ಕರ ಮುಖ್ಯ ಅಲ್ಲ. ಹಾಗಂತ ನಾವು ಕಷ್ಟ ಬಿಡುಗಡೆ ಮಾಡೋದು ಬೇಡ, ನಮ್ಗೆ ಯಾವುದೇ ಅನಾರೋಗ್ಯ ಬಿಡುಗಡೆ ಮಾಡೋದು ಬೇಡ, ಉದ್ದೇಶ ಅಲ್ಲ. ನಮ್ಗೆ ಅದಕ್ಕೆ ಏನು ಫಿಲಿಪಿನ 4:3 ಪ್ರಕಾರದಲ್ಲಿ ನಮ್ಗೆ ಬೇಕಾದ ಎಲ್ಲಾ ವಿಷಯ ನಾವು ಪ್ರಾರ್ಥನೆ ಮಾಡೋಣ. ಆದ್ರೆ ನಾವು ದೇವರ ಮನಸ್ಸನ್ನು ಚೇಂಜ್ ಮಾಡೋದಕ್ಕೆ, ದೇವರ ಚೇಂಜ್ ಮಾಡೋದಲ್ಲ, ನಮ್ಮನ್ನು ಚೇಂಜ್ ಮಾಡೋದಕ್ಕೆ, ನಮ್ಮಲ್ಲಿ ಬಂದ ಮಾಡೋದಕ್ಕೆ ಅಥವಾ ಯಾರಿಗೋಸ್ಕರ ನಂಬಿಕೆ ಬಲಗೊಳ್ಳೋದಕ್ಕೆ ಆ ಪ್ರಾರ್ಥನೆ ಆಗಿರ್ಲಿ. ಇಷ್ಟ ದೇವರು ನಮ್ಗೆ ಹೆಚ್ಚಿಗೆ